ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ವುಡ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ವಿಷಯ ನವೆಂಬರ್ ತಿಂಗಳು ನಿಮ್ಮ ಕೆರಿಯರ್, ಲವ್ ಲೈಫ್, ಫ್ಯಾಮಿಲಿ ಲೈಫ್ ಹಾಗೂ ಹೆಲ್ತಿನ ವಿಷಯವಾಗಿ ಇರುತ್ತೆ. ಇಲ್ಲಿ ನಾನು 3 ಪೈಲ್ಸ್ನ ಇಡ್ತಾ ಇದ್ದೀನಿ. ಸೊ ಮೊದಲನೆಯ ಪೈಲು ಈ ಕ್ಯಾಂಡಲ್, ಎರಡನೇ ಪೈಲು ಈ ಕ್ಯಾಂಡಲ್ ಹಾಗೂ ಮೂರನೆಯ ಪೈಲು ಈ ಕ್ಯಾಂಡಲ್. ಸೊ ನಿಮ್ಮ ವಿಡಿಯೋಸ್ನ ನೀವು ಪಾಸ್ ಮಾಡಿ ಹಾಗೂ ಮೆಡಿಟೇಟ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಪೈಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮಗೆ ಆ ವಿಷಯ ಅನ್ವಯಿಸಲ್ಲ ಅಂದರೆ ದಯವಿಟ್ಟು ಆ ವಿಷಯಗಳನ್ನು ತಗೊಬೇಡಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಮತ್ತೆ ನಾನು ಕೇಳ್ಕೊತೀನಿ, ನಿಮಗೇನು ರೆಸೊನೇಟ್ ಆಗುತ್ತೆ ಅದನ್ನು ಮಾತ್ರ ನೀವು ತಗೊಳ್ಳಿ. ಓಕೆ, ಸೊ ಶುರು ಮಾಡೋಣ ಪೈಲ್ ನಂಬರ್ 1ರಿಂದ. ನಮಸ್ತೆ. ಪೈಲ್ ನಂಬರ್ 1 ಯಾರು ಈ ಕ್ಯಾಂಡಲ್ನ ಚೂಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ಇದು ನಿಮ್ಮ ಮೇನ್ ಅಡ್ವೈಸ್. ನವೆಂಬರ್ ತಿಂಗಳಲ್ಲಿ ನೀವು ಯಾವ ಅಡ್ವೈಸ್ನ ಇಡೀ ತಿಂಗಳು ನೀವು ಪಾಲಿಸಬೇಕು, ಇಲ್ಲ ಇದರಲ್ಲಿ ನಿಮಗೆ ಯಾವ ರೀತಿಯ ಒಂದು ಉತ್ತರ ಸಿಗ್ತಾ ಇದೆ, ಇಲ್ಲ ಈ ಒಂದು ಅಡ್ವೈಸ್ ಕಾರ್ಡು ನಿಮ್ಮ ಯಾವ ಪ್ರಶ್ನೆಗೆ ಒಂದು ಉತ್ತರ ಥರ ಹಾಗೂ ನಿಮಗೆ ಗೈಡೆನ್ಸ್ ಥರ ನಿಮಗೆ ಇದು ಬರ್ತಾ ಇದೆ ಅನ್ನೋದು ನಾವು ಕಾರ್ಡ್ ತೆಗೆದ ಮೇಲೇ ಗೊತ್ತಾಗೋದು. ಸೊ ನೋಡೋಣ ಈ ತಿಂಗಳು ನಿಮಗೆ ಇಡೀ ತಿಂಗಳಿನ ಒಂದು ಕಾರ್ಡು ಯಾವ ರೀತಿ ಇದೆ, ಅಡ್ವೈಸ್ ಕಾರ್ಡು ಅನ್ನೋದನ್ನು ಏಂಜಲ್ಸ್ ಕಡೆಯಿಂದ. ಸೊ ಯುವರ್ ಡ್ರೀಮ್ಸ್ ನೀಡ್ ಅ ಪ್ರಾಕ್ಟಿಕಲ್ ಪ್ಲ್ಯಾನ್. ಓಕೆ, ಸೊ ನಿಮ್ಮ ಹಾರ್ಟನ್ನು ನೀವು ಫಸ್ಟು ಹೀಲ್ ಮಾಡ್ಕೊಬೇಕು ಆ್ಯಂಡ್ ದೆನ್ ನಿಮ್ಮ ಡ್ರೀಮ್ಸ್ನ ನೀವೇನು ಅಚೀವ್ ಮಾಡಬೇಕು ಅಂತಿದ್ದೀರಾ, ಅದು ಪರ್ಸ್ನಲ್ ಇಶ್ಯೂ ಇರ್ಬೋದು, ಪ್ರೊಫೆಷ್ನಲ್ ಇಶ್ಯೂ ಇರ್ಬೋದು, ಇಲ್ಲ ನಿಮ್ಮ ಒಂದು ಹೆಲ್ತ್ ಇಶ್ಯೂ ಇರ್ಬೋದು, ಇಲ್ಲ ಬೇರೆಯವರ ಒಂದು ಇಶ್ಯೂ ಇರ್ಬೋದು ನಿಮ್ಮ ತಲೆಯಲ್ಲಿ. ಬಟ್ ನೀವು ಏನೇ ಒಂದು ಶುರು ಮಾಡಬೇಕು ಅಂತಿದ್ರೂ ಸಹ, ನೀವೇನೇ ಮಾಡಬೇಕು ಅಂತ ಏನು ನೀವು ಅಂದ್ಕೊಳ್ತಾ ಇದ್ದೀರಾ, ಓಕೆ, ನಿಮ್ಮ ಮನಸ್ಸಲ್ಲಿ ಏನು ನೀವು ಅಂದ್ಕೊಳ್ತಾ ಇದ್ದೀರಾ, ಇಲ್ಲ ನಿಮ್ಮ ಕನಸು ಏನಿದೆ ಅದನ್ನು ಒಂದು ಪ್ರಾಕ್ಟಿಕಲ್ ಪ್ಲ್ಯಾನಲ್ಲಿ ತೊಗೊಂಡು ಬನ್ನಿ. ಓಕೆ, ಸೊ ಅದನ್ನು ಪ್ಲ್ಯಾನ್ ಹಾಕಿ ಹಾಗೂ ಆ ಪ್ಲ್ಯಾನನ್ನು ನೀವು ಎಕ್ಸಿಕ್ಯೂಟ್ ಕೂಡ ಮಾಡಬೇಕು, ಅದನ್ನು ಮುಂದೇನು ತೊಗೊಂಡು ಹೋಗಬೇಕು. ಸೊ ಇಡೀ ತಿಂಗಳು ನೀವು ಈ ರೀತಿಯ ಒಂದು ಪ್ಲ್ಯಾನ್ಸ್ನ ಮಾಡಿದಾಗ ನಿಮಗೆ ಖಂಡಿತ ನಿಮ್ಮ ಡ್ರೀಮ್ಸ್ನ ನೀವು ಅಚೀವ್ ಮಾಡೋ ಕಡೆ ತುಂಬ ಹತ್ತಿರ ಇರ್ತೀರ. ಸೊ ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡ್ ಏನಿದೆ ಮೇನ್ ಆಗಿ ನವೆಂಬರ್ ತಿಂಗಳಲ್ಲಿ ಅನ್ನೋದನ್ನು ನಾವು ನೋಡೋಣ ಇಲ್ಲಿ. ಓಕೆ, ಕಾರ್ಡು ಚಾಯ್ಸಸ್. ವಾವ್. ಸೊ ಇಲ್ಲಿ ಯುವರ್ ಡ್ರೀಮ್ಸ್ ನೀಡ್ ಅ ಪ್ರಾಕ್ಟಿಕಲ್ ಪ್ಲ್ಯಾನ್ ಅಂತಿದೆ ಆ್ಯಂಡ್ ಚಾಯ್ಸಸ್ ಕೂಡ ಇದೆ. ಸೊ ಚಾಯ್ಸಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ದೇರ್ ಈಸ್ ಅನದರ್ ವೇ, ಆಸ್ಕ್ ಯುವರ್ ಯೂನಿಕಾರ್ನ್ಸ್ ಟು ಹೆಲ್ಪ್ ಯು ಫೈಂಡ್ ಇಟ್. ಸೊ ನೀವು ಏನೇ ಒಂದು ಡ್ರೀಮ್ಸ್ನ ನಿಮ್ಮ ಲೈಫಲ್ಲಿ ಇಟ್ಕೊಂಡಿದ್ದೀರೋ, ಇಲ್ಲ ನೀವು ಏನು ಗೋಲ್ ಇಟ್ಕೊಂಡಿದ್ದೀರೋ ಅದನ್ನು ನೀವು ಅಚೀವ್ ಮಾಡಬೇಕು ಅಂದರೆ ಅದಕ್ಕೊಂದು ಬೇರೆ ದಾರಿ ಸಹ ಇದೆ. ಸೊ ಆ ದಾರಿನ ನೀವು ಹುಡುಕಬೇಕು ಅಂದರೆ ನೀವು ಯಾರ್ದಾರ ಹೆಲ್ಪ್ ಕೇಳಬೇಕು, ಇಲ್ಲ ಯಾರ್ದಾರ ಒಂದು ಮಾರ್ಗದರ್ಶನ ನಿಮಗೆ ಬೇಕಾಗಿದೆ. ಸೊ ಆ ಮಾರ್ಗದರ್ಶನ ನಿಮಗೆ ಖಂಡಿತ ಸಿಗುತ್ತೆ ನೀವು ಕೇಳಿದಾಗ. ಅದು ನಿಮಗೆ ನವೆಂಬರ್ ತಿಂಗಳು ಖಂಡಿತ ಹೆಲ್ಪ್ ಮಾಡುತ್ತೆ. ಸೊ ಇದು ನಿಮ್ಮ ಬ್ಲೆಸ್ಸಿಂಗ್ಸ್ ಆಗಿತ್ತು. ಸೊ ನೀವು ಚಾಯ್ಸಸ್ ಕೂಡ ಮಾಡಬೇಕಾಗತ್ತೆ ಇಲ್ಲಿ. ಸೊ ನಾನು ಯಾವ ದಾರಿಯಲ್ಲಿ ನಾನು ಹೋದರೆ ನನಗೆ ಯಶ ಸಿಗುತ್ತೆ, ಇಲ್ಲ ಯಾವ ದಾರಿ ನಡೆದ್ರೆ ನನಗೆ ಒಳ್ಳೆಯದಾಗುತ್ತೆ, ಇಲ್ಲ ನನಗೆ ಫ್ಯಾಮಿಲಿಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ನೀವು ಇಲ್ಲಿ ತಿಳ್ಕೊಬೇಕಾಗತ್ತೆ. ಓಕೆ, ಸೊ ನೋಡೋಣ ನವೆಂಬರ್ ತಿಂಗಳು ನಿಮ್ಮ ಕೆರಿಯರ್ ಯಾವ ರೀತಿ ಇರುತ್ತೆ ಅನ್ನೋದನ್ನು. ಪೈಲ್ ನಂಬರ್ 1. ಓಕೆ, ಸೊ ಕೆರಿಯರಲ್ಲಿ ಈ ಒಂದು ಕಾರ್ಡ್ ಏನು ಹೇಳಿದೆ, ಓಕೆ, ಸೊ ಯುವರ್ ಡ್ರೀಮ್ ನೀಡ್ಸ್ ಅ ಪ್ರಾಕ್ಟಿಕಲ್ ಪ್ಲ್ಯಾನ್ ಅಂತ. ಸೊ ಅದೇ ಥರ ನಿಮ್ಮ ಕೆರಿಯರಲ್ಲೂ ಸಹ ನೀವು ನಿಮ್ಮ ಪ್ಲ್ಯಾನ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕಾಗಿದೆ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ನೀವು ಯಾವ ಬಂಧನದಲ್ಲಿ ಇದ್ದೀರಾ ಅದನ್ನೆಲ್ಲ ನೀವು ಕರೆಕ್ಟಾಗಿ ವಿಚಾರಿಸಿ ನೋಡಿ. ಸೊ ನೀವು ತುಂಬ ರೆಸ್ಟ್ ತಗೊಂಡಿದ್ದೀರಾ ಆ್ಯಂಡ್ ಆ ರೆಸ್ಟ್ ತಗೊಂಡು ಆಮೇಲೆ ಕೆಲವೊಂದು ವಿಚಾರಗಳನ್ನು ನೀವು
ಯೋಚನೆ ಮಾಡಿದ್ದೀರಾ. ಸೊ ನಾನು ಇದು ಮಾಡ್ಬೋದಾ, ಅದು ಮಾಡ್ಬೋದಾ ಅಂತೆಲ್ಲನೂ ನೀವು ಯೋಚನೆ ಮಾಡಿದ್ದೀರಾ. ನಿಮ್ಮ ಕೆರಿಯರ್ ಬಗ್ಗೆ ಆಗಲಿ, ಜಾಬ್ ಬಗ್ಗೆ ಆಗಲಿ, ಏನೇ ಆಗಿರಲಿ. ಸೊ ನೀವು ಏನು ಮಾಡ್ತಾ ಇದ್ದೀರಾ ಅಂದರೆ, ನೀವು ಅದನ್ನು ಸರಿಯಾಗಿ ನೋಡ್ತಾ ಇಲ್ಲ. ಅದು ಬದಲಾಯಿಸೋ ಅವಶ್ಯಕತೆ ಇದೆ. ಕೆಲವೊಂದು ಪ್ಯಾಟರ್ನ್ಸ್ನ ನೀವು ರಿಪೀಟ್ ಮಾಡ್ತಾ ಇದ್ದೀರಾ, ಇಲ್ಲ ನೀವು ಒಂದು ರೀತಿಯಲ್ಲಿ ವಿಕ್ಟಿಮ್ ಪ್ಲೇ ಮಾಡ್ತಾ ಇರ್ಬೋದು. ಸೊ ನನಗೆ ಆ ಹೆಲ್ತ್ ಇಶ್ಯೂಸ್ ಇದೆ, ಇಲ್ಲ ಈ ಹೆಲ್ತ್ ಇಶ್ಯೂಸ್ ಇದೆ, ಸೊ ನಾನು ಅದು ಮಾಡೋಕ್ಕಾಗಲ್ಲ, ನನ್ನ ಕೈಯಿಂದ ಇದು ಮಾಡೋಕ್ಕಾಗ್ತಾ ಇಲ್ಲ ಅಂತ. ಬಟ್ ನೋ, ಅದು ಬರೀ ನಿಮ್ಮ ಒಂದು ತಲೆಯಲ್ಲಿ ಇರೋ ವಿಚಾರ. ಓಕೆ, ಸೊ ಇಲ್ಲಿ ಪೇಜ್ ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆ ಅಂದರೆ, ನೀವು ತುಂಬ ಪ್ರಾಕ್ಟಿಕಲ್ ಆಗಬೇಕಾಗತ್ತೆ ಆ್ಯಂಡ್ ಲಾಜಿಕಲ್ ಆಗಬೇಕಾಗತ್ತೆ. ನಿಮ್ಮ ಕೆರಿಯರ್ ವಿಷಯ, ನಿಮ್ಮ ಜಾಬ್ ವಿಷಯ, ಹಾಗೂ ನಿಮ್ಮ ಸ್ಟೂಡೆಂಟ್ ಲೈಫ್ ಆಗಲಿ, ಇಲ್ಲ ಓದೋ ಒಂದು ಎಜುಕೇಷನ್ಗೋಸ್ಕರ ನೀವೇ ನಿಮ್ಮ ಲೈಫಲ್ಲಿ ಬದಲಾವಣೆ ತರಬೇಕಾಗಿದೆ. ಸೊ ನೀವು ಎಜುಕೇಷನಲ್ಲಿದ್ದರೆ ನೀವು ನಿಮ್ಮ ಪೋಸ್ಟ್ಪೋನ್ ಏನು ಮಾಡ್ತಾ ಇದ್ದೀರಾ, ಸೊ ನಾಳೆ ಮಾಡ್ತೀನಿ ಬಿಡು, ನಾಳೆ ಮಾಡ್ತೀನಿ ಬಿಡು ಅಂತ ನೀವೇನು ಹೇಳ್ತಾ ಇದ್ದೀರಾ ಅದನ್ನು ಮಾಡಬಾರ್ದು. ಓಕೆ, ಸೊ ನೀವು ಖಂಡಿತ ನೀವು ಏನು ಆ್ಯಕ್ಷನ್ ತೊಗೊಬೇಕು ಅಂತಿದ್ದೀರೋ ನಿಮ್ಮ ಲೈಫಲ್ಲಿ ಅದನ್ನು ತಗೊಳ್ಳಿ. ಆ್ಯಂಡ್ ತುಂಬ ಹುಷಾರಾಗಿ, ತುಂಬ ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ. ಎಮೋಷನ್ಸ್ ಬೇಡ. ಓಕೆ, ಎಮೋಷನ್ಸ್ ಬೇಡ ಆ್ಯಂಡ್ ತುಂಬ ಪ್ರಾಕ್ಟಿಕಲ್ ರೀತಿಯಲ್ಲಿ ನೀವು ಇದನ್ನೆಲ್ಲ ಮಾಡಬೇಕಾಗತ್ತೆ. ಓಕೆ, ಸೊ ಇನ್ನು ಜಾಬಲ್ಲಿ ನೀವು ತುಂಬ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿದ್ದೀರಾ, ಇಲ್ಲ ನಿಮ್ಮ ಹತ್ರ ಜಾಬ್ ಇಲ್ಲ, ಇಲ್ಲ ನೀವು ಒಂದು ಜಾಬನ್ನು ಬಿಡಬೇಕಂತಿದ್ದೀರಾ, ಬಟ್ ನಿಮಗೆ ಅನಿಸ್ತಾ ಇದೆ ಇಲ್ಲಿ ನನಗೆ ಕಟ್ಟಾಕದಂಗೆ ಆಗಿದೆ, ಇದನ್ನು ಬಿಡೋಕ್ಕೂ ಆಗ್ತಾಯಿಲ್ಲ, ಮಾಡೋಕ್ಕೂ ಆಗ್ತಾಯಿಲ್ಲ ಅಂತ. ಖಂಡಿತ ನೀವು ಅದನ್ನು ಬಿಡ್ಬೋದು. ನೀವು ನಿರ್ಧಾರ ಅಷ್ಟೇ ತಗೋಬೇಕಾಗಿರೋದು. ಅದು ನಿಮ್ಮ ತಲೆಯಲ್ಲಿದೆ, ನಾನು ಬಿಟ್ಟರೆ ನನಗೆ ಬೇರೆ ಕಡೆ ಸಿಗಲ್ಲ, ಇಲ್ಲ ಏನೋ ಒಂದು ಭಯ ನಿಮಗೆ ಕಾಡ್ತಾ ಇದೆ. ಸೊ ಆ ಭಯನ ನೀವು ಇಲ್ಲಿ ಖಂಡಿತ ಬೇರೆ ರೀತಿಯಲ್ಲಿ ನಿಮ್ಮ ತಲೆಯಲ್ಲಿದೆ ಅಷ್ಟೇ ನಾನು ಹೇಳಬೇಕಾಗಿರೋದು. ಸೊ ಹರ್ಮಿಟ್ ಕಾರ್ಡ್, 3 ಆಫ್ ಪೆಂಟಿಕಲ್ಸ್ ಆ್ಯಂಡ್ ವರ್ಲ್ಡ್ ಕಾರ್ಡ್. ಸಿ, ಹರ್ಮಿಟ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಯೋಚನೆ ಮಾಡಿ. ನೀವು ಯೋಚನೆ ಮಾಡಿದ್ರೆ ಮಾತ್ರ ನಿಮಗೆ ಮುಂದೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ, ಇಲ್ಲ ಪಾರ್ಟ್ನರ್ಶಿಪ್ ಸಿಗುತ್ತೆ, ಇಲ್ಲ ನಿಮ್ಮ ಒಂದು ಬಿಸ್ನೆಸ್ ಏನಿದೆ ಚೆನ್ನಾಗಿ ಆಗುತ್ತೆ. ಸೊ ನೀವು ಸುಮ್ಮನೆ ನೆಗೆಟಿವ್ ಥಿಂಕಿಂಗ್ ಮಾಡಿ, ನಕಾರಾತ್ಮಕ ಯೋಚನೆಗಳನ್ನು ಮಾಡಿ ಏನಾಗ್ತಾ ಇದೆ ಅಂದರೆ, ನಿಮ್ಮ ಲೈಫಲ್ಲಿ, ನಿಮ್ಮ ಕೆರಿಯರಲ್ಲಿ, ಜಾಬಲ್ಲಿ, ಎಜುಕೇಷನಲ್ಲಿ ಏನೂ ಆಗ್ತಾ ಇಲ್ಲ. ಸೊ ವರ್ಲ್ಡ್ ಕಾರ್ಡ್, ಸಮ್ ಚೇಂಜಸ್. ಆ ಚೇಂಜಸ್ ಯಾವಾಗ ಆಗುತ್ತೆ ಅಂದರೆ, ನೀವು ಆ ಚೇಂಜಸ್ನ ಮಾಡಿದಾಗ ಆ ಚೇಂಜಸ್ ಖಂಡಿತ ಆಗುತ್ತೆ. ಸೊ ನಿಮ್ಮ ಕೆರಿಯರ್ ಲೈಫ್ ಆಗಲಿ, ನಿಮ್ಮ ಜಾಬಲ್ಲಾಗಲಿ ಆ ಚೇಂಜಸ್ ನೀವು ಮಾಡಬೇಕು ಅಂದರೆ ಖಂಡಿತ ಮಾಡಿ. ಅದರಲ್ಲಿ ಯಾವುದೇ ರೀತಿಯ ಒಂದು ರಿಸ್ಕ್ ಇಲ್ಲ. ಓಕೆ, ಸೊ ನೋಡೋಣ ನಿಮ್ಮ ಲವ್ ಲೈಫ್ ಹೇಗಿದೆ ಸಿಂಗಲ್ಸ್ಗೆ. ಸೊ ಇದು ಸಿಂಗಲ್ಸಿಗೆ ಲವ್ ಲೈಫ್. ಸೊ ಸಿಂಗಲ್ಸ್ ಲವ್ ಲೈಫ್. ಓಕೆ, ಸೊ ಸಿಂಗಲ್ಸಲ್ಲಿ ತುಂಬ ಜನ ಸ್ಟಕ್ ಆಗಿದ್ದೀರಾ. ಈ ಪರ್ಸನ್ ನನಗೆ ಒಳ್ಳೆಯವರ ಇಲ್ವಾ ಅಂತ ತುಂಬ ಜನ ಸ್ಟಕ್ ಆಗಿದ್ದೀರಾ. ಆ್ಯಂಡ್ ತುಂಬ ಜನ ಇಲ್ಲಿ ಸ್ಟಕ್ ಆಗಿ ಆ ಒಂದು ಸ್ಟಕ್ ಎನರ್ಜಿಯಲ್ಲಿ ನೀವು ಇಬ್ಬರು ಸಹ ಬ್ರೇಕಪ್ ಆಗಿರ್ಬೋದು. ಅದು ಒಂದು ದುಡ್ಡಿನ ವಿಷಯವಾಗಿ ಆಗಿರ್ಬೋದು, ಇಲ್ಲ ಹೆಲ್ತ್ ವಿಷಯದಲ್ಲಿ ಆಗಿರ್ಬೋದು. ಸೊ ಒಬ್ರಿಗೊಬ್ರು ನೀವು ಭೇಟಿ ಆಗದಲೇ ಇರ್ಬೋದು, ಕಾಂಟ್ಯಾಕ್ಟು ಇಲ್ದಲೇ ಆಗಿರ್ಬೋದು. ಬಟ್ ಇದು ಸ್ವಲ್ಪ ಸಮಯದ ಒಂದು ಬ್ರೇಕಪ್ ಆಗಿರುತ್ತೆ ನಿಮ್ಮಿಬ್ರಿಗೋಸ್ಕರ. ಓಕೆ, ಆ್ಯಂಡ್ ಇನ್ನು ಕೆಲವರಿಗೆ ನೀವಿಬ್ಬರು ಸಪ್ರೇಟ್ ಆಗಿರ್ಬೋದು. ಆ್ಯಂಡ್ ನಿಮ್ಮ ಲೈಫಲ್ಲಿ ಕೆಲವರಿಗೆ ಏನಿದೆ ಅಂದರೆ, ಇಲ್ಲಿ ನೀವಿಬ್ಬರು ಸಪ್ರೇಟ್ ಆಗಿರ್ಬೋದು. ಓಕೆ, ಆ್ಯಂಡ್ ಆ ಸಪ್ರೇಷನ್ ನಿಮಗೆ ಗೊತ್ತಿದೆ, ನೀವಿಬ್ಬರೂ ಸಹ ಒಂದಾಗಕ್ಕೆ ಸಾಧ್ಯ ಇಲ್ಲ ಅಂತ. ಆ್ಯಂಡ್ ಆ ಸಪ್ರೇಷನಲ್ಲಿ ನೀವಿರಬೇಕಾದ್ರೆ ನಿಮ್ಮ ಲೈಫಲ್ಲಿ ತುಂಬ ಪ್ರೀತಿ ತುಂಬಿಸೋರು, ನಿಮ್ಮನ್ನು ತುಂಬ ಸಪೋರ್ಟ್ ಮಾಡೋ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಖಂಡಿತ ಬರ್ತಾರೆ. ಇಲ್ಲ ನೀವು ಫೈನಾನ್ಷಿಯಲಿ ಸಫರ್ ಆಗ್ತಾ ಇರ್ಬೋದು ನಿಮ್ಮ ಲವ್ ಲೈಫಲ್ಲಿ, ಇಲ್ಲ ಫ್ಯಾಮಿಲಿ ಲೈಫಲ್ಲಿ. ಆದರೂ ಸಹ ಇದು ಸಿಂಗಲ್ಸಿಗೆ ನಾನು ಇದು ಹೇಳ್ತಾ ಇರೋದ್ರಿಂದ, ನೀವು ಏನೇ ಸ್ಟ್ರಗಲ್ ಮಾಡ್ತಾ ಇರ್ಬೋದು, ಆ ಸ್ಟ್ರಗಲಿಗೆ ಒಂದು ಅಂತ್ಯ ಹಾಡೋಕ್ಕೆ ಒಬ್ಬ ಪರ್ಸನ್ ಬಂದೇ ಬರ್ತಾರೆ. ಓಕೆ, ಸೊ ನವಂಬರ್ ಕೊನೆಗೂ ಬರ್ಬೋದು. ಸೊ ಒಬ್ಬೊಬ್ಬರಿಗೂ ಒಂದೊಂದು ಟೈಮಿಂಗ್ಸ್ ಅಂತ ಇರುತ್ತೆ. ಓಕೆ, ಸೊ ಖಂಡಿತ ಬಟ್ ನಿಮಗೆ ಹೆಲ್ಪ್ ಇದೆ. ಸೊ ನೀವು ಕೇಳಿದರೆ ನಿಮಗೆ ಆ ಹೆಲ್ಪ್ ಖಂಡಿತ ಸಿಗುತ್ತೆ. ಓಕೆ, ಸೊ ನೋಡೋಣ ರಿಲೇಷನ್ಶಿಪ್ಪಲ್ಲಿ ಇರೋರ ಬಗ್ಗೆ. ಓಕೆ, ಸೊ ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ ಇಲ್ಲಿ ನಿಮ್ಮಿಬ್ರಿಗೂ ಸಹ ನಿಮಗೆ ಇಲ್ಲ ನಿಮ್ಮ ಪಾರ್ಟ್ನರಿಗೆ
ಇಲ್ಲಿ ನನಗೆ ಒಂದೇ ವ್ಯಕ್ತಿಯ ಎನರ್ಜಿ ಸಿಗ್ತಾ ಇರೋದು. ಓಕೆ, ಸೊ ನಿಮಗೆ ಖಂಡಿತ ಗೊತ್ತಿದೆ, ಸೊ ನೀವು ಚಾಯ್ಸಸ್ ಮಾಡಬೇಕಾಗಿದೆ ಅಂತ. ಆ್ಯಂಡ್ ಆ ಚಾಯ್ಸಸ್ಸು ಯಾವ ಕಡೆ ಕರೆಕ್ಟ್ ಆಗಿದೆ ಆ್ಯಂಡ್ ಯಾವ ಕಡೆ ಕರೆಕ್ಟಾಗಿ ಇಲ್ಲ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾದರೂ ಸಹ ನೀವು ಡಿಸಿಷನ್ಸ್ನ ತಗೊತಾ ಇಲ್ಲ. ಓಕೆ, ಸೊ ನೀವು ಏನು ಮಾಡ್ತಾ ಇದ್ದೀರಾ ಅಂದರೆ, ನಿಮಗೆ ಗೊತ್ತಿದೆ ಒಬ್ಬ ಪರ್ಸನ್ನ ನಾನು ಸೆಲೆಕ್ಟ್ ಮಾಡಿದ್ರೆ ಇನ್ನೊಂದು ಪರ್ಸನಿಗೆ ನಾನು ಹರ್ಟ್ ಮಾಡ್ದಂಗೆ ಆಗುತ್ತೆ, ಅಲ್ಲ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಾನು ಚೆನ್ನಾಗಿದ್ದೀನಿ ಆ್ಯಂಡ್ ಆ ಒಂದು ರಿಲೇಷನ್ಶಿಪ್ಪು ಹಾಳು ಆಗೋದಕ್ಕೆ ಕಾರಣ ನಾನು ಆಗ್ತೀನಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ನಿಮ್ಮ ಗಂಡ ಹೆಂಡತಿ, ಸೊ ನೀವಿಲ್ಲಿ ಚಾಯ್ಸಸ್ ಮಾಡಬೇಕಾಗಿದೆ. ಓಕೆ, ಸೊ ನಿಮಗೆ ಕ್ಲಿಯರಾಗಿ ಗೊತ್ತಿದೆ ಎಲ್ಲಿ ಹೋದರೆ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋ ಕ್ಲಾರಿಟಿ ನಿಮ್ಗೆ ಇರೋದ್ರಿಂದ ನೀವು ಎಲ್ಲೋ ಒಂದು ಕಡೆ ಕ್ಲೋಸ್ ಆಗಿಬಿಟ್ಟಿದ್ದೀರಾ. ಓಕೆ, ಸೊ ನಾನೇನು ಡಿಸೈಡ್ ಮಾಡಲ್ಲ, ಇದು ಇದ್ರ ಪಾಡಿಗಿರಲಿ, ಇದು ಇದ್ರ ಪಾಡಿಗಿರಲಿ ಅಂತ ನೀವಿದ್ದೀರಾ. ಬಟ್ ನೋ, ಇದು ಈ ರೀತಿ ಇರೋಕೆ ಆಗೋದೇ ಇಲ್ಲ. ಓಕೆ, ಸೊ ನೀವು ಈ ಪರ್ಸನ್ನ ಚೂಸ್ ಮಾಡ್ತೀನಿ ಅಂದರೆ ನಿಮ್ಮ ಫ್ಯಾಮಿಲಿನ ಬಿಡಬೇಕಾಗತ್ತೆ. ಸೊ ನೀವು ಫ್ಯಾಮಿಲಿನ ಬಿಡಬೇಕು ಅಂದರೆ ಈ ಪರ್ಸನ್ನ ನೀವು ಚೂಸ್ ಮಾಡಬೇಕಾಗತ್ತೆ. ಓಕೆ, ಸೊ ನೀವು ಕನ್ಫ್ಯೂಸ್ ಸ್ಟೇಟಲ್ಲಿ ಇರೋದ್ರಿಂದ ನೀವು ಡಿಸೈಡ್ ಮಾಡಬೇಕು. ಓಕೆ, ಸೊ ನೀವು ಡಿಸೈಡ್ ಮಾಡಬೇಕು ಯಾರನ್ನ ನೀವು ನಿಮ್ಮ ಲೈಫಲ್ಲಿ ಇಟ್ಕೋಬೇಕು ಅಂತಿದ್ದೀರಾ ಆ್ಯಂಡ್ ಯಾರನ್ನ ನೀವು ನಿಮ್ಮ ಲೈಫಲ್ಲಿ ಲೆಟ್ ಗೋ ಮಾಡಬೇಕು ಅಂತಿದ್ದೀರಾ. ಓಕೆ, ಸೊ ನೋಡೋಣ ನಿಮ್ಮ ಹೆಲ್ತ್. ನಿಮ್ಮ ನವೆಂಬರ್ ತಿಂಗಳು ಹೆಲ್ತ್ ತುಂಬ ಚೆನ್ನಾಗಿದೆ ಆ್ಯಂಡ್ ನೀವು ನಿಮ್ಮ ಹೆಲ್ತನ್ನ ತುಂಬ ಚೆನ್ನಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ಹೀಲ್ ಮಾಡ್ಕೊತಾ ಇದ್ದೀರಾ, ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಆ್ಯಂಡ್ ಹೆಲ್ತ್ ಸಲುವಾಗಿ ನೀವೇನೇನು ಮಾಡಬೇಕು ಅದನ್ನೆಲ್ಲ ನೀವು ಮಾಡ್ತಾ ಇದ್ದೀರಾ. ಯಾವುದೇ ಒಂದು ಒಳ್ಳೆ ಸಲಹೆನ ನೀವು ತಗೊತಾ ಇದ್ದೀರಾ. ಸೊ ನಿಮ್ಮ ಡಾಕ್ಟರ್ ಆಗಲಿ, ನಿಮ್ಮದ ವೈದ್ಯರು ಏನೇನು ಹೇಳ್ತಾ ಇದ್ದಾರೋ ನಿಮಗೆ ಪ್ರೊಸೀಜರು, ಅದನ್ನೆಲ್ಲ ನೀವು ಫಾಲೋ ಮಾಡ್ತಾ ಇದ್ದೀರಾ. ಆ್ಯಂಡ್ ಈ ತಿಂಗಳು ನೀವು ಡಯಟ್ ಮಾಡಬೇಕು, ನಾನು ಇಷ್ಟು ತೂಕ ಇಳಿಸ್ಕೊಬೇಕು, ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಸೊ ಆ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ರೆ ಖಂಡಿತ ನೀವು ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಾ. ಹೆಲ್ತಲ್ಲಿ ಯಾವುದೇ ರೀತಿಯ ಒಂದು ಇಲ್ಲಿ ಲಾಸ್ ಕಾಣಿಸ್ತಾ ಇಲ್ಲ. ಓಕೆ, ಸೊ ನಾನಿಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ 2 ಆಫ್ ಸಾರ್ಟ್ಸ್ ಏನಿದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಇಲ್ಲಿ 2 ಆಫ್ ಸಾರ್ಟ್ಸ್ ಏನಕ್ಕಿದೆ ಅಂದರೆ, ನಿಮಗೆ ಈ ಒಂದು ಡಿಸಿಷನ್ ತುಂಬ ಪೇನ್ಫುಲ್ ಆಗಿದೆ. ಓಕೆ, ಸೊ ನೀವು ಏನು ಡಿಸಿಷನ್ಸ್ ಮಾಡಬೇಕು ಅಂತಿದ್ದೀರಾ ಅದು ನಿಮಗೆ ತುಂಬ ನೋವು ಕೊಡ್ತಾ ಇದೆ. ಬಟ್ ನೀವು ಆ ಡಿಸಿಷನ್ಸ್ ಮಾಡೋದ್ರಿಂದ ಮಾತ್ರ ನಿಮಗೆ ಇಲ್ಲಿ ಸೊಲ್ಯೂಷನ್ ಇದೆ, ಬ್ಯಾಲೆನ್ಸ್ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ನೀವು ಆ ಡಿಸಿಷನ್ಸ್ ಮಾಡಬೇಕು, ಅದು ಕಷ್ಟ ಆದರೂ ಸಹ ನೀವು ಮಾಡಬೇಕಾಗತ್ತೆ ಆ್ಯಂಡ್ ಒಂದು ಪರ್ಸನ್ನ ನೀವು ಲೆಟ್ ಗೋ ಮಾಡಬೇಕಾಗತ್ತೆ ಇಲ್ಲಿ. ಸೊ ಎರಡನ್ನೂ ಇಟ್ಕೊಂಡು ನೀವು ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಅದು ಎಲ್ಲೋ ಒಂದು ಕಡೆ ನಿಮ್ಮನ್ನು ಹರ್ಟ್ ಮಾಡ್ತಾ ಇದೆ ರಿಲೇಷನ್ಶಿಪ್ಪಲ್ಲಿ. ಓಕೆ, ಸೊ ನೋಡೋಣ ಯಾವ ರೀತಿಯ ಒಂದು ಹೀಲಿಂಗ್ ಮೆಸೇಜಸ್ನ ಆರ್ಕ್ಯಾಂಜಲ್ ರಾಫಾಯಲ್ ಕೊಡ್ತಾರೆ ನಿಮಗೋಸ್ಕರ ಅಂತ. ಎಲ್ಲೋ ಒಂದು ಕಡೆ ನಿಮಗೆ ಅನ್ನಿಸ್ತಾ ಇದೆ ಹೊರಗಿನ ಪ್ರಪಂಚಕ್ಕೆ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಗೊತ್ತಾದರೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಭಯ ಕೂಡ ನಿಮಗೆ ಇಲ್ಲಿ ಇರ್ಬೋದು. ಓಕೆ, ಇದು ಸ್ವಲ್ಪ ಜನಕ್ಕೆ ಬರ್ತಾ ಇದೆ ನನಗೆ ಆ್ಯಂಡ್ ಸಡನ್ನಾಗಿ ಬಂತು ಸಹ ಈ ಇನ್ಫಾರ್ಮೇಷನ್. ಸೊ ನಿಮಗೆ ಅನ್ನಿಸ್ತಾ ಇರ್ಬೋದು ನಾನು ಸೀಕ್ರೆಟಾಗಿ ಇಟ್ಕೊಂಡಿದ್ದೀನಿ ಈ ವಿಷಯವನ್ನು, ಇದು ಬೇರೆಯವ್ರಿಗೆ ಗೊತ್ತಾಗುತ್ತಾ ಅಂತ. ಸೊ ಪ್ಲೀಸ್ ಆ ವಿಷಯನ ನೀವು ದಯವಿಟ್ಟು ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಳಿ ಆ್ಯಂಡ್ ನೀವೇನು ನಿರ್ಧಾರ ಮಾಡಬೇಕು ಅಂತಿದ್ದೀರಾ ಅದನ್ನು ನೀವು ಮಾಡಬೇಕಾಗತ್ತೆ ರಿಲೇಷನ್ಶಿಪ್ಪಲ್ಲಿ. ಓಕೆ, ಸೊ ನೋಡೋಣ ಆರ್ಕ್ಯಾಂಜಲ್ ರಾಫಾಯಲ್ ನಿಮಗೆ ಹೆಲ್ತ್ ಬಗ್ಗೆ ಓವರ್ ಆಲ್ ನವೆಂಬರ್ ತಿಂಗಳು ಏನು ಹೇಳಕ್ಕೆ ಇಷ್ಟಪಡ್ತಾರೆ. ಡಿವೈನ್ ಇಂಟರ್ವೆನ್ಷನ್. ಓಕೆ, ಸೊ ಸ್ಟಾರ್ ಕಾರ್ಡ್ ಇಲ್ಲಿ. ಸೊ ಡಿವೈನ್ ಇಂಟರ್ವೆನ್ಷನ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನೀವೇನೇ ಒಂದು ಟ್ರೀಟ್ಮೆಂಟ್ ಆಗಲಿ
ಇಲ್ಲ ಯಾರೇ ಒಬ್ಬರು ನಿಮ್ಮನ್ನು ಟ್ರೀಟ್ಮೆಂಟಿಗೆ ಹೆಲ್ಪ್ ಮಾಡ್ತೀನಿ ಅನ್ನೋದಾಗಲಿ ಹೇಳ್ಬೋದು ನಿಮ್ಮನ್ನು. ಓಕೆ, ಸೊ ನೀವು ಏನೇ ಒಂದು ಪರಿಸ್ಥಿತಿಯಲ್ಲಿದ್ದರೂ ಸಹ ಹೆಲ್ತ್ ವಿಷಯವಾಗಿ ನಿಮಗೆ ಆ ಡಿವೈನಿನ ಹೆಲ್ಪ್ ಖಂಡಿತ ಇದೆ ನವಂಬರ್ ತಿಂಗಳು. ಸೊ ನಿಮಗೆ ಆ ಹೆಲ್ಪ್ ಸಿಕ್ಕಿದ್ರೆ ಮಾತ್ರ ದಯವಿಟ್ಟು ಆ ಹೆಲ್ಪನ್ನು ತಗೊಳ್ಳೋದನ್ನು ಮರೆಯಬೇಡಿ. ಆ್ಯಂಡ್ ಆ ಹೆಲ್ಪ್ ಖಂಡಿತ ಆ ದೇವರು ಕೊಟ್ಟ ಒಂದು ಹೆಲ್ಪ್ ಆಗಿರುತ್ತೆ. ಓಕೆ, ಸೊ ನೋಡೋಣ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸಿಂದ ನಿಮಗೆ ಯಾವ ರೀತಿಯ ಒಂದು ಸಜೆಷನ್ಸ್ ಬರ್ತಾ ಇದೆ ನಿಮ್ಮ ಲವ್ ಲೈಫ್ ಆಗಲಿ ಫ್ಯಾಮಿಲಿ ಲೈಫಲ್ಲಿ ಆಗಲಿ. ಸಿಂಗಲ್ಸ್ ಇರ್ಬೋದು ಇಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ಇರ್ಬೋದು. very soon. Okay, so very soon decide you want so that it comes to you. ನಾನು ಹೇಳ್ದಂಗೆ ಇಲ್ಲಿ ಖಂಡಿತ ನಿಮಗೆ ಚಾಯ್ಸಸ್ ಇದೆ ನಿಮ್ಮ ಲೈಫಲ್ಲಿ. ಸೊ ಆ ಚಾಯ್ಸಸ್ನ ನೀವು ಮಾಡಬೇಕಾಗತ್ತೆ. ಓಕೆ, ಸೊ ಅದು ರಿಗಾರ್ಡಿಂಗ್ ಪರ್ಸನೇ ಇದೆ ಇಲ್ಲಿ ಆ್ಯಂಡ್ ಫ್ಯಾಮಿಲಿ ಇದೆ. ಸೊ ನೀವು ಆ ಚಾಯ್ಸಸ್ ಮಾಡಿದ್ರೆ ಬೇಗ ಅದು ನಿಮ್ಮ ಹತ್ರನೂ ಅಷ್ಟೇ ವೇಗವಾಗಿ ಬರುತ್ತೆ. ಓಕೆ, ಸೊ ವರ್ತ್ ವೇಟಿಂಗ್ ಫಾರ್. ಸೊ ಡಿವೈನ್ ಟೈಮಿಂಗ್ ಈಸ್ ಆಟ್ ವರ್ಕ್ ಇನ್ ಯೋರ್ ಲವ್ ಲೈಫ್. ಸೊ ನೀವು ಒಬ್ಬ ವ್ಯಕ್ತಿಗೋಸ್ಕರ ಇಲ್ಲಿ ಹೇಳ್ದಂಗೆ ಕಾಯಬೇಕು ಅಂದರೆ ಕಾಯಿರಿ. ಇಲ್ಲ ನಿಮ್ಮ ಲೈಫಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಬರ್ತಾರೆ, ಸೊ ಅದಕ್ಕೋಸ್ಕರನೂ ನೀವು ಕಾಯಬೇಕಾಗತ್ತೆ. ಓಕೆ, ಸೊ ಡಿಸೆಪ್ಷನ್, ಸಮ್ಮನ್ ಈಸ್ ವೇರಿಂಗ್ ಅ ಫಾಲ್ಸ್ ಸೆಲ್ಫ್ ಮಾಸ್ಕ್ ಇನ್ ದಿಸ್ ರಿಲೇಷನ್ಶಿಪ್. ಇದು ನೀವಾಗಿರ್ಬೋದು ಇಲ್ಲ ನಿಮ್ಮ ಪರ್ಸನ್ ಆಗಿರ್ಬೋದು, ಇಬ್ಬರಲ್ಲಿ ಒಬ್ಬರು ಇಲ್ಲಿ ಒಬ್ರನ್ನೊಬ್ರು ಚೀಟ್ ಮಾಡ್ತಾ ಇರ್ಬೋದು. ಸೊ ಅದು ನಿಮಗೆ ಗೊತ್ತಾಗ್ಬೋದು. ಓಕೆ, ಇಲ್ಲಿ ಹೈ ಪ್ರಿಸ್ಟಸ್ ಇರೋದ್ರಿಂದ ಆ ಕೆಲವೊಂದು ಸೀಕ್ರೆಟ್ಸ್ ನಿಮಗೆ ನವಂಬರ್ ತಿಂಗಳಲ್ಲಿ ಗೊತ್ತಾಗ್ಬೋದು. ಓಕೆ, ನಿಮ್ಮ ಪಾರ್ಟ್ನರ್ ಬಗ್ಗೆ. ಸೊ ಅದು ಗೊತ್ತಾದಾಗ ನಿಮಗೆ ಆ ಟೈಮಲ್ಲಿ ತುಂಬ ಬೇಗ ಡಿಸಿಷನ್ಸ್ನ ತಗೋಬೇಕಾಗತ್ತೆ. ಓಕೆ, ಸೊ ಪಾಯಿಂಟ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ನಮಸ್ತೆ. ಪಾಯಿಂಟ್ ನಂಬರ್ 2, ಯಾರು ಈ ಒಂದು ಕ್ಯಾಂಡಲ್ನ ಚೂಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ, ನವಂಬರ್ ತಿಂಗಳಿನ ರೀಡಿಂಗ್ ಆಗಿರುತ್ತೆ. ಸೊ ಶುರು ಮಾಡೋಣ ನಿಮ್ಮ ರೀಡಿಂಗ್. ಇದು ನಿಮ್ಮ ನವಂಬರ್ ತಿಂಗಳಿನ ಮೇನ್ ಮೆಸೇಜ್ ಇರುತ್ತೆ. ಸೊ ಮೇನ್ ಮೆಸೇಜ್ ಏನಕ್ಕೆ ಇರುತ್ತೆ ಅಂದರೆ ಇದು ನಿಮಗೆ ಅಡ್ವೈಸ್ ಕೊಡ್ಬೋದು, ಇದು ಗೈಡ್ ಮಾಡ್ಬೋದು, ಇಲ್ಲ ನೀವು ಯಾವುದೇ ಒಂದು ಪ್ರಶ್ನೆ ಏನು ಇಟ್ಕೊಂಡಿದ್ದೀರಾ ಅದಕ್ಕೆ ಒಂದು ಉತ್ತರ ಕೂಡ ಆಗಿರ್ಬೋದು. ಸೊ ನೋಡೋಣ ನಿಮ್ಮ ಮೇನ್ ಮೆಸೇಜ್ ಏನಿದೆ ಅನ್ನೋದನ್ನು. ಸೊ ಕಾನ್ಫಿಡೆನ್ಸ್ ಈಸ್ ಕೀ ಟು ಸಕ್ಸಸ್. ಸೊ ನೀವು ಎಷ್ಟು ಕಾನ್ಫಿಡೆಂಟಾಗಿ ಇರ್ತೀರಾ ನವಂಬರ್ ತಿಂಗಳು ಅಷ್ಟೇ ಒಳಿತಾಗುತ್ತೆ ನಿಮಗೆ. ಸೊ ನೀವು ನವಂಬರ್ ತಿಂಗಳಲ್ಲಿ ನಿಮ್ಮ ಕೆರಿಯರ್ ಆಗಲಿ ನಿಮ್ಮ ಫೈನಾನ್ಸಸ್ ಆಗಲಿ ಅದ್ರ ಬಗ್ಗೆ ತುಂಬ ವರ್ಕ್ ಮಾಡಬೇಕಾಗತ್ತೆ, ನಾಟ್ ಎಮೋಷ್ನಲಿ. ಓಕೆ, ಸೊ ನೀವು ಎಮೋಷ್ನಲಿ ನೀವು ಈ ಒಂದು ತಿಂಗಳು ತುಂಬ ಟೈಮ್ ಕೊಡಬೇಡಿ. ಓಕೆ, ಸೊ ಎಮೋಷ್ನಲ್ ಆಗೋದ್ರಿಂದ ನೀವೆಲ್ಲೋ ಒಂದು ಕಡೆ ಇಂಬ್ಯಾಲೆನ್ಸ್ ಆಗೋ ಸಾಧ್ಯತೆ ಇದೆ. ಸೊ ಹಾಗಾಗಿ ನೀವು ನವಂಬರ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಕೆರಿಯರ್ ಆಗಲಿ ನಿಮ್ಮ ಜಾಬ್ ಆಗಲಿ ಅದ್ರ ಬಗ್ಗೆ ಖಂಡಿತ ಇಲ್ಲಿ ಗಮನ ಕೊಡಬೇಕಾಗತ್ತೆ. ಆ್ಯಂಡ್ ಎಮೋಷನ್ಸ್ಗೆ ಸ್ವಲ್ಪ ನೀವು ಇಲ್ಲಿ ಟೈಮ್ನ ಕಮ್ಮಿ ಮಾಡಬೇಕಾಗತ್ತೆ. ಸೊ ನಾನು ಎಮೋಷನ್ಸ್ಗೆ ಇಲ್ಲಿ ಟೈಮ್ ಕೊಡಲೇಬೇಡಿ, ಇಲ್ಲ ನಿಮಗೆ ಟೈಮ್ ಕೊಡಲೇಬೇಡಿ ಅಂತ ನಾನು ಹೇಳಲ್ಲ, ಬಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಓಕೆ, ಸೊ 6 ಆಫ್ ಸಾರ್ಟ್ಸ್, ಜಸ್ಟಿಸ್ ಕಾರ್ಡ್ ಆ್ಯಂಡ್ 8 ಆಫ್ ಕಪ್ಸ್. ಸೊ ನಿಮ್ಮ ಕೆರಿಯರ್ ಲೈಫಲ್ಲಿ ಏನಾಗ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ತುಂಬ ಕಷ್ಟ ಆಗ್ತಾ ಇರ್ಬೋದು. ಓಕೆ, ಸೊ ನೀವು ಲೀಗಲಿ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿರ್ಬೋದು, ಇಲ್ಲ ಏನೋ ಒಂದು ಪ್ರೊಸೀಜರಲ್ಲಿ ಸಿಕ್ಕಾಕೊಂಡಿರ್ಬೋದು. ಆ್ಯಂಡ್ ಆ ಒಂದು ಸಿಚುವೇಶನಿಂದ ನಿಮಗೆ ತುಂಬ ನೋವಾಗಿದೆ. ತುಂಬ ಜನ ನಿಮಗೆ ಕೆರಿಯರಲ್ಲಿ, ಜಾಬಲ್ಲಿ ಇಲ್ಲ ಎಜುಕೇಷನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಡಿಸ್ಟರ್ಬ್ ಮಾಡಿದ್ದಾರೆ, ಇಲ್ಲ ನಿಮಗೆ ಮೋಸ ಮಾಡಿದ್ದಾರೆ. ಬಟ್ ನವಂಬರ್ ತಿಂಗಳು ನಿಮಗೆ ಖಂಡಿತ ಜಸ್ಟಿಸ್ ಸಿಗ್ತಾ ಇದೆ. ಓಕೆ, ಸೊ ನೀವು ಆ ಒಂದು ಜಾಗದಿಂದ ವಾಕ್ ಅವೇ ಮಾಡಬೇಕಾಗತ್ತೆ, ಆ ಒಂದು ಸಿಚುವೇಶನಿಂದ ವಾಕ್ ಅವೇ ಮಾಡಬೇಕಾಗತ್ತೆ. ಇನ್ನು ಕೆಲವರಿಗೆ ನನಗೆ ಇಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ ನಿಮ್ಮ ಒಂದು ವರ್ಕಿಂಗ್ ಪ್ಲೇಸಲ್ಲಿ ನೀವು ಯಾರಿಗೋ ಒಬ್ರನ್ನ ಇಷ್ಟಪಡ್ತಾ ಇರ್ಬೋದು, ಆ್ಯಸ್ ಅ ಫ್ರೆಂಡ್ ಇಷ್ಟಪಡ್ತಾ ಇರ್ಬೋದು, ಇಲ್ಲ ಆ್ಯಸ್ ಅ
ಕೊಲಿಗೆ ಇಷ್ಟಪಡ್ತಾ ಇರ್ಬೋದು, ಇಲ್ಲ ಆ್ಯಸ್ ಅ ಪರ್ಸನ್ ಅವ್ರ ಬಗ್ಗೆ ನೀವು ತುಂಬ ಆಸೆ ಇಟ್ಕೊಂಡಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಅದು ನಿಮಗೆ ತುಂಬ ಎಮೋಷ್ನಲಿ ಲಾಸ್ ಆಗ್ತಾ ಇದೆ. ಆ್ಯಂಡ್ ಈವನ್ ಫ್ಯಾಮಿಲಿಯಲ್ಲಿಯೂ ಸಹ ನಿಮಗೆ ಎಲ್ಲೆಲ್ಲ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ಇಲ್ಲಿ ಜಸ್ಟಿಸ್ ಕಾರ್ಡ್ ಈ ಕಡೆ ನಿಮಗೆ 6 ಆಫ್ ಸಾರ್ಟ್ಸ್ ಇದೆ, ಹಾಗೂ ಈ ಕಡೆ 8 ಆಫ್ ಕಪ್ಸ್ ಇದೆ. ಸೊ ನೀವು ಇಲ್ಲಿ ತುಂಬ ಪ್ರಾಕ್ಟಿಕಲ್ ಹಾಗೂ ತುಂಬ ಎಮೋಷ್ನಲ್ ಮಧ್ಯದಲ್ಲಿ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ಈ ಕಾರ್ಡು ಸಹ ಇಲ್ಲಿ ಜಸ್ಟಿಫೈ ಆಗ್ತಾ ಇದೆ ನಿಮಗೋಸ್ಕರ. ಸೊ ಈ ಅಡ್ವೈಸ್ ಕಾರ್ಡು ಸಹ ಓಕೆ. ಸೊ ಈ ಅಡ್ವೈಸ್ ಕಾರ್ಡ್ ಏನು ಹೇಳ್ತು ನಿಮಗೆ, ಕಾನ್ಫಿಡೆಂಟ್ ಆಗಿ ಇರಿ. ಸೊ ಇಲ್ಲಿ ನೀವು ನೋಡ್ದಿರೋ ಹಾಗೆ ಜಸ್ಟಿಸ್ ಕಾರ್ಡಲ್ಲಿ ಈ ಪರ್ಸನ್ ತುಂಬ ಕಾನ್ಫಿಡೆಂಟ್ ಆಗಿ ಇದ್ದಾರೆ ಅಲ್ವಾ. ಸೊ ನೀವು ಕಾನ್ಫಿಡೆಂಟ್ ಆಗಿ ಡಿಸಿಷನ್ಸ್ನ ತಗೊಳ್ಳಿ ಆ್ಯಂಡ್ ವಾಕ್ ಅವೇ ಮಾಡಿ. ಸೊ ನಿಮಗೆ ಆ ಸಿಚುವೇಶನ್ ಸರಿ ಅನಿಸ್ತಾ ಇಲ್ಲ ಆ ಒಂದು ಜಾಗ ಸರಿ ಅನಿಸ್ತಾ ಇಲ್ಲ, ಪರಿಸರ ಸರಿ ಅನಿಸ್ತಾ ಇಲ್ಲ, ಜನ ಸರಿ ಅನಿಸ್ತಾ ಇಲ್ಲ ಅಂದರೆ ಖಂಡಿತ ನೀವು ಅದರಿಂದ ಆ ನೆಗೆಟಿವಿಟಿಯಿಂದ ವಾಕ್ ಅವೇ ಮಾಡಬೇಕಾಗಿದೆ. ಆ್ಯಂಡ್ ಅದು ಯೂನಿವರ್ಸ್ ಮಾಡಲ್ಲ, ನಿಮಗೋಸ್ಕರ ನೀವು ಮಾಡಬೇಕಾಗತ್ತೆ. ಓಕೆ, ಇದು ನಿಮ್ಮ ಜೀವನ ಆ್ಯಂಡ್ ನೀವು ಡಿಸೈಡ್ ಮಾಡಬೇಕಾಗತ್ತೆ. ಓಕೆ, ಸೊ ನೀವು ಅದು ಮಾಡಿದಾಗ ಖಂಡಿತ ನಿಮಗೆ ಇಲ್ಲಿ ಒಂದು ನಿಮಗೆ ಒಳ್ಳೆ ರೀತಿಯ ಒಂದು ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಸೊ ನೀವು ಒನ್ಸ್ ವಾಕ್ ಅವೇ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ ಅಂದರೆ, ನಿಮಗೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಆ್ಯಂಡ್ ಒಳ್ಳೆ ಕಡೆ ಜಾಬ್ ಸಿಗ್ಬೋದು, ಇಲ್ಲ ಕೆರಿಯರ್ ಆಪ್ಷನ್ ಸಿಗ್ಬೋದು, ಇಲ್ಲ ಏನೋ ಒಂದು ಕಡೆ ನಿಮಗೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಕೂಡ ಸಿಗ್ಬೋದು. ಸೊ ಅವ್ರು ನಿಮಗೆ ಹೇಳ್ಬೋದು, ನೀವು ಈ ಥರ ಮಾಡಿ, ಈ ಥರ ಮಾಡಿದ್ರೆ ನಿಮಗೆ ಖಂಡಿತ ಜಯ ಸಿಗುತ್ತೆ ಅಂತ. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ಅನ್ನಿಸ್ತಾ ಇದೆ, ನೀವು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಬಟ್ ನಿಮ್ಮ ಪ್ಯಾಷನ್ನೇ ಬೇರೆ. ಓಕೆ, ಸಪೋಸ್ ನೀವು ಒಬ್ಬ ಕ್ರಿಕೆಟರ್ ಆಗಬೇಕು ಅಂತಿದ್ದೀರಾ. ಓಕೆ, ಸೊ ಉದಾಹರಣೆ ಕೊಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ನೀವೆಲ್ಲೋ ಒಂದು ಕಡೆ ನನಗೆ ಬೇಡದಿರೋ ಒಂದು ಜಾಬ್ ಮಾಡ್ತಾ ಇದ್ದೀರಾ, 9 to 5 ಜಾಬ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಅದು ನಿಮಗೆಲ್ಲೂ ಚೆನ್ನಾಗಿ ಅನ್ನಿಸ್ತಾ ಇಲ್ಲ. ಆ್ಯಂಡ್ ಅದನ್ನು ಬಿಟ್ಟು ನಾನು ಈ ಒಂದು ಒಳ್ಳೆ ಜಾಬನ್ನು ಬಿಟ್ಟು ನಾನು ಮುಂದೆ ಹೋದರೆ ನನಗೆ ಒಳ್ಳೆಯದಾಗುತ್ತಾ ಅನ್ನೋದಾದರೆ ಖಂಡಿತ ಇದೆ. ಬಿಕಾಸ್ ಯುವರ್ ಕಾನ್ಫಿಡೆನ್ಸ್ ಈಸ್ ಕೀ ಟು ಸಕ್ಸಸ್. ಸೊ ಕಾನ್ಫಿಡೆಂಟ್ ಆಗಿರಿ, ನಿಮ್ಮ ಕೆರಿಯರ್ ಬಗ್ಗೆ ಆಗಲಿ, ಜಾಬ್ ಆಗಲಿ, ಏನೇ ಆಗಲಿ. ಸೊ ಕಾನ್ಫಿಡೆನ್ಸ್ ಇಟ್ಟು ನಿಮ್ಮ ಡಿಸಿಷನ್ಸ್ನ ತಗೊಂಡು ಆ ನೆಗೆಟಿವಿಟಿಯಿಂದ ಹೊರಗೆ ಬನ್ನಿ. ಇಲ್ಲ ನಿಮ್ಮ ಮನಸ್ಸಲ್ಲಿ ನೆಗೆಟಿವಿಟಿ ಇರ್ಬೋದು, ಇಲ್ಲ ಜನರಲ್ಲಿ ಇರ್ಬೋದು, ಇಲ್ಲ ಸಿಚುವೇಶನಲ್ಲಿ ಇರ್ಬೋದು, ಅದು ನಿಮಗೆ ಖಂಡಿತ ಕರೆಕ್ಟಾಗಿ ಗೊತ್ತಿರುತ್ತೆ ನೀವು ವಾಕ್ ಅವೇ ಎಲ್ಲಿ ಮಾಡಬೇಕು ಅನ್ನೋದನ್ನು. ಓಕೆ, ಸೊ ನೀವು ಅದನ್ನು ಮಾಡಬೇಕಾಗತ್ತೆ. ಆ್ಯಂಡ್ ನೀವು ಮಾಡಿದಾಗ ನಿಮಗೆ ಇಲ್ಲಿ ಖಂಡಿತ ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಓಕೆ, ಸೊ ನೋಡೋಣ ಸಿಂಗಲ್ಸಿಗೆ ಯಾವ ರೀತಿ ಇದೆ ಅವರ ಒಂದು ಲವ್ ಲೈಫಲ್ಲಿ. ಓಕೆ, ಸಿಂಗಲ್ಸ್ ಲವ್ ಲೈಫ್ ಹೇಗಿದೆ. ಓಕೆ, ಸೊ ಇಲ್ಲಿ ಸಿಂಗಲ್ಸ್ ಲವ್ ಲೈಫ್ ಹೇಗಿದೆ ಅನ್ನೋದ್ರ ಬಗ್ಗಿಂತ ತುಂಬ ಇಲ್ಲಿ ಚಾಯ್ಸಸ್ ಇದೆ. ಆ್ಯಂಡ್ ಆ ಚಾಯ್ಸಸ್ನ ಮಾಡೋಕ್ಕಾಗ್ತಾ ಇಲ್ಲ ಡಿಸಿಷನ್ಸ್ನ ಮಾಡೋಕ್ಕಾಗ್ತಾ ಇಲ್ಲ. ಓಕೆ, ಸೊ ನವಂಬರ್ ತಿಂಗಳು ಸಹ ನೀವು ಯಾರಿಗೋಸ್ಕರನೋ ಕಾಯ್ತಾ ಇದ್ದೀರಾ. ಆ್ಯಂಡ್ ಆ ಪರ್ಸನ್ನೇ ನಿಮಗೆ ಅಪ್ರೋಚ್ ಮಾಡಲಿ ಅನ್ನೋ ಒಂದು ಮನಸ್ಥಿತಿ ನಿಮ್ಮಲ್ಲಿದೆ. ಆ್ಯಂಡ್ ಆ ಪರ್ಸನ್ ಅಪ್ರೋಚ್ ಮಾಡೋಕ್ಕೆ ಬಂದರೂ ಸಹ ನವಂಬರ್ ತಿಂಗಳು ಎಲ್ಲೋ ಒಂದು ಕಡೆ ಅವ್ರು ನಿಮ್ಮನ್ನು ಅಪ್ರೋಚ್ ಮಾಡೋಕ್ಕೆ ಸಾಧ್ಯ ಇರೋಲ್ಲ. ಯಾಕಂದರೆ ಅವರು ತುಂಬ ಈಗೋಯಿಸ್ಟಿಕ್ ಇದ್ದಾರೆ, ಇಲ್ಲ ನೀವಿದ್ದೀರಾ. ಸೊ ಒಬ್ಬರು ಇಲ್ಲಿ ಸೋಲ್ತಾ ಇಲ್ಲ ಆ್ಯಂಡ್ ಇದು ಕಂಟಿನ್ಯೂ ಆಗ್ತಾ ಇದೆ. ಸೊ ನೀವು ನಿಮ್ಮ ಲವ್ ಲೈಫಲ್ಲಿ ಚೇಂಜಸ್ ಬೇಕು ಅಂದರೆ ನೀವು ಈ ಚೇಂಜಸ್ನ ಮಾಡ್ಕೊಬೇಕಾಗತ್ತೆ. ಆ್ಯಂಡ್ ತುಂಬ ಜನ ಇಲ್ಲಿ ತುಂಬ ವರ್ಕಲ್ಲಾಗಲಿ, ಇಲ್ಲ ಜಾಬಲ್ಲಾಗಲಿ ತುಂಬಾ ನೀವು ಟೈಮ್ ಕೊಡ್ತಾ ಇದ್ದೀರಾ. ಸೊ ಆ ಟೈಮನ್ನು ಸ್ವಲ್ಪ ನಿಮ್ಮ ಲವ್ ಲೈಫಲ್ಲಾಗಲಿ, ನಿಮ್ಮ ಒಂದು ಪರ್ಸ್ನಲ್ ಇಶ್ಯೂಸ್ ಏನಿದೆ ಅದ್ರ ಬಗ್ಗೆ ನೀವು ಸ್ವಲ್ಪ ಇಲ್ಲಿ ಗಮನ ಕೊಡಬೇಕಾಗತ್ತೆ. ಓಕೆ, ಸೊ ಎಲ್ಲನೂ ಅದಾಗೆ ಆಗುತ್ತೆ, ಇಲ್ಲ ಬೇರೆಯವ್ರು ಮಾಡ್ತಾರೆ ಬಿಡು ಅನ್ನೋದು ಇಲ್ಲಿ ಆಗೋದಿಲ್ಲ. ಓಕೆ, ನೀವು ಸಿಂಗಲ್ ಆಗಿದ್ದರೂ ಸಹ ನಿಮಗೆ ವರಗಳು ಬರೋದು ಆ್ಯಂಡ್ ಅದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಚಾಯ್ಸಸ್ ಇಲ್ಲ ನಿಮ್ಮ ಫ್ಯಾಮಿಲಿಲಿ ಕೆಲವೊಂದು ಇಶ್ಯೂಸ್ ಇದೆ, ಇಲ್ಲ ನೀವು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ನ ತಗೋಬೇಕಾಗತ್ತೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಪರ್ಸ್ನಲ್ ಜೀವನ ಏನಿದೆ ಅದು ಕಳ್ಕೊತಾ ಇದ್ದೀರಾ. ಓಕೆ, ಇದೆಲ್ಲದರಲ್ಲೂ ಮಧ್ಯದಲ್ಲೂ ಅದನ್ನು ಕಳ್ಕೊತಾ ಇದ್ದೀರಾ. ಆ್ಯಂಡ್
ನೀವು ಸಿಂಗಲ್ ಏನಕ್ಕೆ ಆಗಿದ್ದೀರಾ ಅಂದರೆ ನಿಮ್ಮ ಬ್ರೇಕಪ್ ಆಗಿರ್ಬೋದು, ಆ್ಯಂಡ್ ಬ್ರೇಕಪ್ ಆಗಿ ನೀವು ಸಿಂಗಲ್ ಆಗಿರ್ಬೋದು, ಆ್ಯಂಡ್ ಅದು ನಿಮಗೆ ತುಂಬ ಬರ್ಡನ್ಸಮ್ ಆಗ್ತಾ ಇದೆ ನವಂಬರ್ ತಿಂಗಳು. ಆ್ಯಂಡ್ ಅದರಿಂದ ಹೊರಗೆ ಬರಲಿಕ್ಕೂ ನಿಮಗೆ ತುಂಬ ಕಷ್ಟ ಆಗ್ತಾ ಇದೆ. ಆ್ಯಂಡ್ ನೀವು ವೇಟ್ ಮಾಡ್ತಿದ್ದೀರಾ ಈ ಪರ್ಸನ್ ಬಂದು ನಿಮಗೆ ಸಾರಿ ಹೇಳಿ ಅಂತ. ಬಟ್ ಎಲ್ಲೋ ಒಂದು ಕಡೆ ನವಂಬರ್ ತಿಂಗಳು ಅದು ಆಗ್ತಾ ಇಲ್ಲ. ಸೊ ನಾನಿಲ್ಲಿ ಸ್ಟಾರ್ಟಿಂಗೇ ಹೇಳ್ದಂಗೆ ನೀವು ಎಮೋಷ್ನಲ್ ಇಶ್ಯೂಸಿಗೆ ನಿಮ್ಮ ಟೈಮ್ ಕೊಡಬೇಡಿ. ಓಕೆ, ನೀವು ಪ್ರಾಕ್ಟಿಕಲ್ಲಾಗಿ ನಿಮ್ಮ ಟೈಮನ್ನ ನೀವು ಸ್ವಲ್ಪ ಕೆರಿಯರ್ ಮೇಲೆ ಫೋಕಸ್ ಮಾಡಿ. ಓಕೆ, ಸೊ ನೋಡೋಣ ಯಾರು ಫ್ಯಾಮಿಲಿಲಿ ಇದ್ದಾರೆ ಇಲ್ಲ ಕಮಿಟೆಡ್ ಇದ್ದಾರೆ ಅವರ ಲೈಫಲ್ಲಿ ಏನಿದೆ ಅನ್ನೋದನ್ನು. ಸೊ ಇಲ್ಲ ಅಗೇನ್ ಕ್ಲಾರಿಟಿ ಇಲ್ಲ. ಓಕೆ, ಸೊ ನೀವು ಹಸ್ಬೆಂಡ್ ವೈಫ್ ಇರ್ಬೋದು, ಇಲ್ಲ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಇರ್ಬೋದು, ಇಲ್ಲ ಲವ್ ಲೈಫ್ ನೀವಿಬ್ಬರೂ ಸಹ ಪ್ರೀತಿಯಲ್ಲಿ ಇರ್ಬೋದು. ಇಲ್ಲ ಅಗೇನ್ ಕ್ಲಾರಿಟಿ ಇಲ್ಲ ನಿಮಗೆ ಡಿಸಿಷನ್ಸ್ ಮೇಲೆ. ನೀವು ಡಿಸಿಷನ್ಸ್ ತಗೊಂಡ್ರೆ ಇಲ್ಲಿ ಮುಂದೆ ಒಳ್ಳೇದಾಗುತ್ತೆ ಅನ್ನೋದು ನಿಮಗೆ ಖಂಡಿತ ಗೊತ್ತಾಗ್ತಾ ಇಲ್ಲ. ಬಟ್ ನಿಮ್ಮ ಪರ್ಸನ್ ಯಾರಿದ್ದಾರೋ, ಓಕೆ, ಅದು ಮೇಲ್ ಇರ್ಬೋದು ಫೀಮೇಲ್ ಇರ್ಬೋದು, ಸೊ ನೀವು ಡಿಸೈಡ್ ಮಾಡಿ ಅಂತ ಅವ್ರು ನಿಮ್ಮನ್ನು ಕೇಳ್ಕೊತಾ ಇದ್ದಾರೆ ನವಂಬರ್ ತಿಂಗಳು. ಓಕೆ, ಕ್ಲಿಯರಾಗಿ ಡಿಸೈಡ್ ಮಾಡಿ. ನಿಮಗೆ ಒಂದು ಒಳ್ಳೆಯ ಪರಿಸರ ಬೇಕಾ ಇಲ್ಲ ನಿಮಗೆ ಬೇಡವಾ ಅನ್ನೋದನ್ನ ತುಂಬ ಕ್ಲಿಯರಾಗಿ ನೀವು ಡಿಸೈಡ್ ಮಾಡಬೇಕು. ಓಕೆ, ಇಲ್ಲಾಂದರೆ ಎಲ್ಲೋ ಒಂದು ಕಡೆ ನೀವು ಈ ಒಂದು 2 ಆಫ್ ಸಾರ್ಟ್ಸಿನ ಎನರ್ಜಿಯಲ್ಲಿ ಇದ್ದರೆ ನೀವು ಇಲ್ಲಿ 10 ಆಫ್ ಪೆಂಟಕಲ್ಸ್ ಏನಿದೆ ಅದನ್ನು ಕಳ್ಕೊಳ್ತೀರಾ. ಓಕೆ, ಸೊ ನೀವು ಕ್ಲಿಯರಾಗಿ ಡಿಸೈಡ್ ಮಾಡಬೇಕಾಗಿದೆ. ಸೊ ಕ್ವೀನ್ ಆಫ್ ಸಾರ್ಟ್ಸ್ ಇಲ್ಲಿ ಏನಕ್ಕೆ ಬಂದಿದೆ ಅಂದರೆ ನೀವು ಹೇಗೆ ಡಿಸೈಡ್ ಮಾಡ್ತೀರಾ ಆ ರೀತಿಯಲ್ಲಿ ಸಿಚುವೇಶನ್ ಬದಲಾಗ್ತಾ ಹೋಗುತ್ತೆ. ಸೊ ನೀವು ಡಿಸೈಡೇ ಮಾಡಿಲ್ಲ ಅಂದರೆ ಸೊ ನೀವು ಆ ಎಮೋಷ್ನಲಿ ಹಾಗೂ ಫಿಸಿಕಲಿ ಆಗಲಿ ಮೆಂಟಲಿ ಆಗಲಿ ಆ ಒಂದು ನೋವನ್ನು ಅನುಭವಿಸ್ತಾನೆ ಇರ್ತೀರಾ. ಓಕೆ, ಸೊ ಪ್ಲೀಸ್ ಡಿಸಿಷನ್ಸ್ನ ಮಾಡಿ. ಆ್ಯಂಡ್ ಆ ಡಿಸಿಷನ್ಸ್ ತುಂಬ ಆ್ಯಕ್ಯುರೇಟಾಗಿ ನಿಮಗೆ ಗೊತ್ತಿದೆ ನೀವು ಎಲ್ಲಿದ್ದರೆ ನೀವು ಖುಷಿಯಾಗಿರ್ತೀರಾ, ಇಲ್ಲ ಇಲ್ಲ ಅಂದರೆ ಖುಷಿಯಾಗಿರಲ್ಲ. ನಾನೇನು ಆರ್ಗ್ಯೂ ಮಾಡಿದ್ರೆ ಖುಷಿಯಾಗಿರ್ತೀನಿ, ನಾನೇನು ಆರ್ಗ್ಯೂ ಮಾಡಿಲ್ಲ ಅಂದರೆ ಖುಷಿಯಾಗಿರ್ತೀನಿ. ಇದನ್ನು ಹೇಳಲ್ಲ ಬೇಡವಾ ಅನ್ನೋದನ್ನು ಕಾನ್ಫಿಡೆನ್ಸಲ್ಲಿ ಇಟ್ಕೊಳ್ಳಿ. ತುಂಬ ಕಾನ್ಫಿಡೆನ್ಸ್ ಅವಶ್ಯಕತೆ ಇದೆ ನಿಮಗೆ ನವಂಬರ್ ತಿಂಗಳು. ಓಕೆ, ಫ್ಯಾಮಿಲಿ ಲೈಫಲ್ಲೂ ಸಹ. ಸೊ ಫ್ಯಾಮಿಲಿ ಲೈಫ್ ಬ್ಯಾಲೆನ್ಸಿಗೆ ಬರಬೇಕು ಅಂದರೆ ಕೆಲವೊಂದು ಡಿಸಿಷನ್ಸ್ನ ನೀವು ಮಾಡಬೇಕಾಗಿದೆ. ಓಕೆ, ಫ್ಯಾಮಿಲಿಗೋಸ್ಕರನೂ ಮಾಡಬೇಕಾಗಿದೆ ಹಾಗೂ ನಿಮಗೋಸ್ಕರನೂ ನೀವು ಮಾಡಬೇಕಾಗಿದೆ. ಸೊ ನೋಡೋಣ ನಿಮ್ಮ ಹೆಲ್ತ್ ಹೇಗಿದೆ ಅನ್ನೋದನ್ನು. ಸೊ ನಿಮ್ಮ ಹೆಲ್ತ್ ತುಂಬ ಯೋಚನೆ ಮಾಡೋದ್ರಿಂದ ತುಂಬ ಕಷ್ಟ ಆಗ್ತಾ ಇದೆ ನಿಮಗೆ. ಓಕೆ, ಸೊ ಪಾಯಿಂಟ್ ನಂಬರ್ 2, ಎಲ್ಲೋ ಒಂದು ಕಡೆ ನಿಮ್ಮ ಹೆಲ್ತು ಏನಕ್ಕೆ ಅಫೆಕ್ಟ್ ಆಗ್ತಾ ಇದೆ ಅಂದರೆ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಪಾಸ್ಟ್ ಬಗ್ಗೆ. ಪಾಸ್ಟಲ್ಲಿ ನಾವು ತುಂಬ ಚೆನ್ನಾಗಿದ್ವಿ, ಖುಷಿಯಾಗಿದ್ವಿ, ಏನಾಯಿತು ಅಚಾನಕ್ಕಾಗಿ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಹೆಲ್ತ್ ಮೇಲೆ ಆಗಲಿ ಇಲ್ಲ ಫ್ಯಾಮಿಲಿ ಮೇಲೆ ಆಗಲಿ ಕೆರಿಯರ್ ಮೇಲೆ ಆಗಲಿ ಅದು ಕರೆಕ್ಟಾಗಿದೆ ಅನ್ನೋದು ನಿಮಗೆ ಅದು ಗೊತ್ತಾಗ್ತಾ ಇಲ್ಲ. ಬಟ್ ನೀವು ಆ ಒಂದು ಡಿಸಿಷನ್ಸ್ನ ಮಾಡಬೇಕಾಗಿದೆ. ಓಕೆ, ಸೊ ಖಂಡಿತ ನೀವು ನಿಮ್ಮ ಹೆಲ್ತನ್ನ ನೀವು ಬ್ಯಾಲೆನ್ಸಿಗೆ ತರಬೇಕು ಅಂದರೆ ನೀವು ಯಾವ ನೆಗೆಟಿವ್ ಎನರ್ಜಿಯಲ್ಲಿ ಇದ್ದೀರಾ ಅದರಿಂದ ನೀವು ಹೊರಗೆ ಬರಬೇಕು. ಆದಷ್ಟು ನೀವು ತುಂಬ ನೀರಿನ ಅವಶ್ಯಕತೆ ಇದೆ. ಓಕೆ, ನೀರು ತುಂಬ ಕುಡಿಬೇಕು ಹಾಗೂ ನಿಮ್ಮ ಕೋಪ ಇರ್ಬೋದು ಇಲ್ಲ ಬೇರೆಯವ್ರ ಮೇಲೆ ಒಂದು ಗ್ರಡ್ಜ್ ಅಂತಾರಲ್ಲ ಆ ರೀತಿ ಇರ್ಬೋದು, ಅದನ್ನು ನೀವು ತೆಗ್ದು ನಿಮ್ಮ ಹೆಲ್ತ್ ಮೇಲೆ ಅದನ್ನು ಫೋಕಸ್ ಮಾಡಬೇಕು. ಓಕೆ, ಸೊ ನೋಡೋಣ ಆರ್ಕ್ಯಾಂಜಲ್ ರಾಫಾಯಲ್ ನಿಮ್ಮ ಹೆಲ್ತಿನ ಒಂದು ವಿಷಯವಾಗಿ ನಿಮಗೆ ಯಾವ ರೀತಿಯ ಒಂದು ಗೈಡೆನ್ಸ್ನ ಕೊಡ್ತಾರೆ ಅನ್ನೋದನ್ನು. ಓಕೆ, ಸೊ ಯಾವ ರೀತಿಯ ಒಂದು ಅಫರ್ಮೇಷನ್ ಇದೆ ನಿಮಗೆ. ಗಿವ್ ಅಸ್ ಯೋರ್ ಕೇರ್ಸ್. ಓಕೆ, ಸೊ ಇಲ್ಲಿ ದೇವ್ರೇನು ಹೇಳ್ತಾ ಇದ್ದಾರೆ ಅಂದರೆ ನೀವು ಏನೇ ಒಂದು ಯೋಚನೆ ಮಾಡ್ತಾ ಇರ್ಬೋದು, ಆ ಯೋಚನೆನ ನನಗೆ ಕೊಡಿ. ಸೊ ಆ ಯೋಚನೆ ಏನೇ ಇದ್ರೂ ನಾನು ನೋಡ್ಕೊತೀನಿ ಅನ್ನೋದು ಅವರ ಒಂದು ಅಭಿಪ್ರಾಯ. ಸೊ ಆರ್ಗ್ಯಾನಿಕ್ ಫುಡ್ಸ್, ಸೊ ವೆಜಿಟೇಬಲ್ಸ್ ತಿನ್ನೋದು, ಫ್ರೂಟ್ಸ್ ತಿನ್ನೋದು ತುಂಬ ಜಾಸ್ತಿ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ಸೊ ಕಾಫಿ ಆಗಲಿ ಟೀ ಆಗಲಿ ಜಾಸ್ತಿ ಕುಡಿಯೋಕ್ಕೆ ಹೋಗಬೇಡಿ, ಇಲ್ಲ ಹೊರಗಿನ ಊಟ ನೀವು ಜಾಸ್ತಿ ತಗೊಳ್ಳೋಕ್ಕೆ ಹೋಗಬೇಡಿ. ಓಕೆ, ಸೊ ಇದು ನಿಮ್ಮ
ಹೆಲ್ತಿನ ಸಲುವಾಗಿ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಬ್ಲೆಸ್ಸಿಂಗ್ಸ್ ನೋಡೋಣ. ಸೊ ಫಸ್ಟಲ್ಲೇ ನೋಡಬೇಕಿತ್ತು ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡ್ ಏನಿದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡ್ ಹೋಪ್. ಓಕೆ, ಸೊ ಎಲ್ಲೋ ಒಂದು ಕಡೆ ನೀವು ಹೋಪ್ಸ್ನ ಕಳ್ಕೊಬೇಡಿ. ಯಾಕಂದರೆ ಯೂನಿಕಾರ್ನ್ ಆಗಲಿ, ದೇವರಾಗಲಿ, ಡಿವೈನ್ ಆಗಲಿ, ಸೊ ನೀವೇನೇ ಒಂದು ಯಾವುದ್ರ ಮೇಲೆ ಹೋಪ್ ಇಟ್ಕೊಂಡಿದ್ರೂ ಸಹ ನಿಮಗೆ ಆ ಹೋಪ್ ಕಳ್ಕೊಳ್ಳೋಕ್ಕೆ ಆ ದೇವರು ಬಿಡೋದಿಲ್ಲ. ಓಕೆ, ಸೊ ದೇವರ ಬ್ಲೆಸ್ಸಿಂಗ್ಸ್ ಏನಿದೆ ಅಂದರೆ ಒಂದು ಚೇಂಜ್ ಇದೆ ನಿಮ್ಮ ಲೈಫಲ್ಲಿ. ಆ ಚೇಂಜನ್ನ ನೀವು ಸ್ವೀಕಾರ ಮಾಡಬೇಕು. ಆ ಚೇಂಜ್ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಆ ಒಂದು ಕಷ್ಟದಲ್ಲೂ ನಿಮಗೆ ತುಂಬಾ ಸುಖ ಇದೆ. ಓಕೆ, ಸೊ ಆ ರೀತಿಯಲ್ಲಿ ನಿಮಗೆ ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳು ಆಗೋದಿದೆ. ಸೊ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸಲ್ಲಿ ನೋಡೋಣ ನಿಮಗೆ ಯಾವ ರೀತಿಯ ಒಂದು ಮೆಸೇಜ್ ಬರ್ತಾ ಇದೆ ಅನ್ನೋದನ್ನ. ನಿಮ್ಮ ಲವ್ ಲೈಫಿಗೆ, ನಿಮ್ಮ ಫ್ಯಾಮಿಲಿ ಲೈಫಿಗೆ, ಓಕೆ, ಸೊ ಸೋಲ್ಮೇಟ್. ಎಸ್, ದಿಸ್ ಈಸ್ ಯೋರ್ ಸೋಲ್ಮೇಟ್. ಸೊ ಸಪೋಸ್ ನೀವು ಕೇಳ್ತಾ ಇರ್ಬೋದು, ಇದೆಲ್ಲ ಜನರಲ್ ರೀಡಿಂಗ್ಸ್ ಇರುತ್ತೆ, ಸೊ ಎಲ್ಲರಿಗೂ ಇದು ಅನ್ವಯಿಸಲ್ಲ. ಸೊ ನೀವು ಯಾರೇ ಒಬ್ಬರು ಇಲ್ಲಿ ಕೇಳ್ತಾ ಇರ್ಬೋದು, ಇವರು ನಮ್ಮ ಸೋಲ್ಮೇಟಾ, ನಿಜವಾಗ್ಲೂ ಇವರು ನಿಜವಾಗ್ಲೂ ನಮ್ಮ ಸೋಲ್ಮೇಟೇನಾ ಅಂತ. ಎಸ್, ದಿಸ್ ಈಸ್ ಯೋರ್ ಸೋಲ್ಮೇಟ್. ಇಲ್ಲ, ನಿಮ್ಮ ಲೈಫಲ್ಲಿ ನವೆಂಬರಲ್ಲಿ ಯಾವ ಪರ್ಸನ್ ಬರ್ತಾರೋ ಅವರು ನಿಮ್ಮ ಸೋಲ್ಮೇಟ್ ಆಗಿರ್ತಾರೆ. ಓಕೆ, ಆ್ಯಂಡ್ ಆ ಸೋಲ್ಮೇಟ್ ನಿಮ್ಮ ಲೈಫಿಗೆ ಬಂದರೆ ಅವರು ನಿಮ್ಮ ಜೊತೆ ತುಂಬ ಒಂದು ಲೈಟ್ ಹಾರ್ಟೆಡ್ ಎನರ್ಜಿನ ತರ್ತಾರೆ. ಓಕೆ, ಲೈಟ್ ಹಾರ್ಟೆಡ್ ಎನರ್ಜಿ ಅಂದರೆ ತುಂಬ ಕ್ಯಾಶುವಲಾಗಿ ಮಾತಾಡೋದು, ಆ್ಯಂಡ್ ನಿಮಗೇನು ಡಿಫಿಕಲ್ಟ್ ಅನ್ನಿಸ್ತಾ ಇರುತ್ತೋ ಮಾತಾಡೋದಕ್ಕೆ ಅದನ್ನು ಅವರು ತುಂಬ ಸುಲಭವಾಗಿ ಹೇಳ್ತಾರೆ. ಓಕೆ, ಸೊ ಆ ರೀತಿಯ ಒಂದು ಎನರ್ಜಿ ಸಹ ಇಲ್ಲಿ ಇದೆ. ಸೊ ನೀವು ಒಬ್ರಿಗೊಬ್ರು ಮನಸ್ಸು ಬಿಚ್ಚಿ ಮಾತಾಡೋದು, ಏನೇ ಒಂದು ವಿಷಯನೂ ನೀವು ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನವಂಬರ್ ತಿಂಗಳು. ಓಕೆ, ಸೊ ನಿಮ್ಮ ಫೀಲಿಂಗ್ಸ್ ಏನಿರುತ್ತೋ ನವಂಬರ್ ತಿಂಗಳು ಅದನ್ನು ಪ್ಲೀಸ್ ವ್ಯಕ್ತಪಡಿಸಿ. ಆ್ಯಂಡ್ ಅದನ್ನು ನಿಮ್ಮ ಫೀಲಿಂಗ್ಸ್ನ ಒಳಗೆ ಇಟ್ಕೊಂಡು ಅದನ್ನು ಬೇರೆಯವ್ರು ಅರ್ಥ ಮಾಡ್ಕೊತಾರೆ ಅನ್ನೋದು ಒಂದು ದೊಡ್ಡ ಸುಳ್ಳು ಆ್ಯಂಡ್ ತಪ್ಪು ಸಹ. ಸೊ ಪ್ಲೀಸ್ ನಿಮ್ಮ ಫೀಲಿಂಗ್ಸನ್ನ ಯಾವ ರೀತಿ ಹೊರಗೆ ಹಾಕಿದ್ರೆ ಅವ್ರು ನಮ್ಮನ್ನು ಅರ್ಥ ಮಾಡ್ಕೊತಾರೆ ಅನ್ನೋದ್ರ ಬಗ್ಗೆನೂ ನೀವು ನಿಮ್ಮ ಲವ್ ಲೈಫಲ್ಲಿ ಇಲ್ಲ ಫ್ಯಾಮಿಲಿ ಲೈಫಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಓಕೆ, ಸೊ ಪಾಯಿಂಟ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ಸೊ ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ನಮಸ್ತೆ. ಪಾಯಿಂಟ್ ನಂಬರ್ 3, ಯಾರು ಈ ಕ್ಯಾಂಡಲ್ನ ಚೂಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ಈ ಕಾರ್ಡು ನಿಮ್ಮ ಮೇನ್ ಅಡ್ವೈಸ್ ಇರುತ್ತೆ ಇಡೀ ನವಂಬರ್ ತಿಂಗಳು. ಸೊ ಈ ಅಡ್ವೈಸ್ನ ನೀವು ಫಾಲೋ ಮಾಡಬೇಕಾಗತ್ತೆ, ಈ ಗೈಡೆನ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಆ್ಯಂಡ್ ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಈ ಒಂದು ಕಾರ್ಡ್ ಆಗಿರುತ್ತೆ ನಿಮಗೋಸ್ಕರ. ಓಕೆ, ಸೊ ನೀವು ಯಾವುದೇ ಒಂದು ಉತ್ತರಗೋಸ್ಕರ ಯೋಚನೆ ಮಾಡ್ತಾ ಇರ್ಬೋದು, ಇಲ್ಲ ಕಾಯ್ತಾ ಇರ್ಬೋದು, ಆ ಒಂದು ಉತ್ತರ ಸಹ ನಿಮಗೆ ಇದರಲ್ಲಿ ಸಿಗ್ಬೋದು. ಇಲ್ಲ ಯಾವುದೇ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು ನಿಮಗೆ, ಆ ಪ್ರಶ್ನೆಗೆ ಉತ್ತರ ಸಹ ನಿಮಗೆ ಇಲ್ಲಿ ಸಿಗ್ಬೋದು. ಸೊ ನೋಡೋಣ ನಿಮ್ಮ ಮೇನ್ ಅಡ್ವೈಸ್ ಏನಿದೆ ನವಂಬರ್ ತಿಂಗಳು. ಪೈಲ್ ನಂಬರ್ 3, ಡೋಂಟ್ ಲೆಟ್ ಪ್ರೈಡ್ ಗೆಟ್ ಯೋರ್ ವೇ. ಓಕೆ, ಸೊ ನಾನೇ ಸರಿ, ನಂದೇ ಸರಿ, ನನ್ನಿಂದಾನೇ ಎಲ್ಲ ಆಗ್ತಾ ಇರೋದು, ನಾನೇನು ಮಾಡ್ತೀನೋ ಅದೇ ಕರೆಕ್ಟು. ಸೊ ಅದು ಎಲ್ಲೋ ಒಂದು ಕಡೆ ಆ ಯೋಚನೆಗಳು ನೀವು ಮಾಡ್ತಾ ಇಲ್ಲ ಅಂದರೂ ಸಹ ನಿಮ್ಮ ಒಂದು ಅತಿಯಾದ ಒಂದು ಕಾನ್ಫಿಡೆನ್ಸ್ ಏನಿದೆ ಅದು ನಿಮ್ಮ ಕೈಯಿಂದ ಮಾಡಿಸ್ತಾ ಇರುತ್ತೆ. ಓಕೆ, ಸೊ ನೀವು ದಯವಿಟ್ಟು ಯಾವುದೇ ರೀತಿಯಲ್ಲೂ ಈ ಒಂದು ಯೋಚನೆಯಲ್ಲಿ ಇರಬೇಡಿ ನವಂಬರ್ ತಿಂಗಳು. ಓಕೆ, ಸೊ ನಿಮ್ಮ ಒಂದು ಓವರ್ ಕಾನ್ಫಿಡೆನ್ಸ್, ಇಲ್ಲ ನೀವೇನು ಅನ್ಕೊತಾ ಇದ್ದೀರಾ ನನ್ನಿಂದನೇ ಆಗೋದು, ಇಲ್ಲಾಂದರೆ ನಾನು ಮಾಡಿದ್ರೇ ಅದು ಆಗೋದು, ಇಲ್ಲ ಅಂದರೆ ಅವ್ರದ್ದೇನು ಅಸ್ತಿತ್ವ ಇಲ್ಲ ಅಂತ
ನೀವೇನಾರ ಬೇರೆಯವ್ರ ಬಗ್ಗೆನೂ ನೀವು ಆ ಭಾವನೆನ ಇಟ್ಕೊಂಡಿದ್ರೆ ಈ ಕೂಡಲೇ ಅದನ್ನು ರಿಲೀಸ್ ಮಾಡಿ. ಓಕೆ, ಸೊ ಪ್ಲೀಸ್ ನೀವು ಏನೇ ಕೆಲಸ ಯಾರ ಹತ್ರನಾರ ಮಾಡಿಸ್ಕೊಬೇಕು ಅಂತಿದ್ರು ಸಹ ನೀವು ಅದನ್ನು ಪ್ರೀತಿಯಿಂದ ಅವ್ರ ಹತ್ರ ಮಾಡಿಸ್ಕೋಬೇಕಾಗತ್ತೆ. ಓಕೆ, ಸೊ ಯಾಕಂದರೆ ಇಲ್ಲಿ ಪ್ರೀತಿಯಿಂದಾನೇ ನೀವು ಎಲ್ಲದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಆ್ಯಂಡ್ ನಿಮ್ಮ ಈಗೋ ಅಥವಾ ನಿಮ್ಮ ಒಂದು ಕರೆಕ್ಟ್, ನಾನೇ ಕರೆಕ್ಟ್ ಅನ್ನೋ ಒಂದು ಭಾವನೆ ಏನಿದೆ ಅದನ್ನು ನೀವು ಇಲ್ಲಿಂದ ತೆಗಿಬೇಕಾಗತ್ತೆ. ಓಕೆ, ಸೊ ಆ ಒಂದು ನಾರ್ಸಿಸ್ಟ್ ಬುದ್ಧಿ ಏನಿದೆ ಅದನ್ನು ನೀವು ತೆಗಿಬೇಕಾಗತ್ತೆ. ಓಕೆ, ಆ ಸ್ಟ್ರಿಕ್ಟ್ನೆಸ್ಸು ಇಲ್ಲ ನಾನೇ ಕರೆಕ್ಟು ಇಲ್ಲ ಬೇರೆಯವ್ರದ್ದು ಒಂದು ಅಭಿಪ್ರಾಯನ ತಗೊಳ್ದೇ ಇರೋದು, ಸೊ ಬೇರೆಯವರ ಪ್ರೀತಿನ ನೀವು ತಗೊಳ್ದೇ ಇರೋದು, ಅದನ್ನು ನೀವು ಏನು ನೆಗೆಟಿವಿಟಿನ ನೀವು ಫಾಲೋ ಮಾಡ್ತಾ ಇದ್ದೀರಾ ಅದನ್ನು ಈ ಕೂಡಲೇ ರಿಲೀಸ್ ಮಾಡಿ ನವಂಬರ್ ತಿಂಗಳು. ಓಕೆ, ಸೊ ಅದು ನಿಮಗೆ ಕಷ್ಟ ಆಗ್ಬೋದು. ಓಕೆ, ಪೈಲ್ ನಂಬರ್ 3. ಸೊ ನೋಡೋಣ ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡ್ಸ್ ಏನಿರುತ್ತೆ ನವಂಬರ್ ತಿಂಗಳು ಪೈಲ್ ನಂಬರ್ 3. ಸರ್ಪ್ರೈಸ್, ವಾವ್. ಸೊ ನಿಮಗೆ ಸರ್ಪ್ರೈಸ್ ಕಾರ್ಡ್ ಬಂದಿದೆ, ಲುಕ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ಟುಡೇ. ಓಕೆ, ಸೊ ಈ ಕಾರ್ಡು ಸಹ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನೀವು ಯಾವಾಗ ನಾನು ನನ್ನದು ನಂದೇ ಸರಿ ಹಾಗೆ ಹೀಗೆ ಅಂತ ನಿಮ್ಮಲ್ಲೇ ನೀವು ಇದಿರ್ತೀರೋ ನಿಮಗೆ ಈ ಸರ್ಪ್ರೈಸ್ ಕಾಣಿಸಲ್ಲ. ಓಕೆ, ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ, ಮೇನ್ಲಿ ನಿಮಗೆ ಬ್ಲೆಸ್ಸಿಂಗ್ಸ್ ಆಗಿ ಏನಿಗೆ ಬರ್ತಾ ಇದೆ ಅಂದರೆ, ನೀವೇನೇ ಒಂದು ಬಟ್ಟೆ ಕಟ್ಕೊಂಡು ಇರ್ಬೋದು ಕಣ್ಣಿಗೆ, ಇಲ್ಲ ಯಾವುದೇ ರೀತಿಯಲ್ಲೂ ನೀವು ಯೋಚನೆ ಮಾಡ್ದಲೇ ಇರ್ಬೋದು ಬೇರೆಯವ್ರ ಬಗ್ಗೆ. ಸೊ ದೇವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಈ ರೀತಿ ಮಾಡೋದ್ರಿಂದ ಇಲ್ಲ ಬೇರೆ ಒಂದು ಸಿಚುವೇಶನ್ನ ಇಗ್ನೋರ್ ಮಾಡೋದ್ರಿಂದ ನಿಮ್ಮ ಒಂದು ಈಗೋಗೋಸ್ಕರ ನೀವು ನಿಮ್ಮ ಬ್ಲೆಸ್ಸಿಂಗ್ಸ್ನ ಕಳ್ಕೊತೀರಾ. ಸೊ ಏನೋ ಒಂದು ಒಳ್ಳೇದು ಆಗೋದಿದೆ ನಿಮ್ಮ ಲೈಫಲ್ಲಿ, ಅದನ್ನು ಕಳ್ಕೊಬೇಡಿ. ಓಕೆ, ಸೊ ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡು ಸಹ ಅದನ್ನೇ ಹೇಳ್ತಾ ಇದೆ. ಓಕೆ, ಸೊ ಆ ಬ್ಲೆಸ್ಸಿಂಗ್ಸ್ನ ಎಲ್ಲೋ ಒಂದು ಕಡೆ ಕಳ್ಕೊಬೇಡಿ. ಸೊ ನೋಡೋಣ ಫೈಲ್ ನಂಬರ್ 3 ನಿಮ್ಮ ಕೆರಿಯರ್ ವಿಷಯವಾಗಿ ಏನಿದೆ ಅನ್ನೋದನ್ನ. ಓಕೆ, ಸೊ ಎಲ್ಲೋ ಒಂದು ಕಡೆ ನೀವು ಡಿಸಿಷನ್ಸ್ನ ತಗೋಬೇಕು ಆ್ಯಂಡ್ ಆ ಡಿಸಿಷನ್ಸ್ನ ನೀವು ಒಬ್ರನ್ನ ಕ್ಷಮಿಸಬೇಕು ಆ್ಯಂಡ್ ದೆನ್ ಡಿಸಿಷನ್ಸ್ನ ತಗೊಬೇಕು. ಓಕೆ, ಇಷ್ಟು ದಿನಾನು ನೀವು ಹ್ಯಾಂಡ್ ಮ್ಯಾನ್ ಪೊಸಿಷನಲ್ಲಿದ್ರಿ ಆ್ಯಂಡ್ ಹ್ಯಾಂಡ್ ಮ್ಯಾನ್ ಪೊಸಿಷನ್ನು ಈಗ ರಿವರ್ಸ್ ಆಗಿದೆ. ಓಕೆ, ಹ್ಯಾಂಡ್ ಮ್ಯಾನ್ ಪೊಸಿಷನ್ನು ಈ ರೀತಿ ಇರುತ್ತೆ. ಸೊ ಬಟ್ ನಿಮಗೆ ರಿವರ್ಸ್ ಬಂದಿದೆ. ನೀವು ಇಷ್ಟು ದಿನ ಯೋಚನೆ ಏನು ಮಾಡ್ತಾ ಇದ್ರು ಅದು ನಿಮಗೆ ಕ್ಲಾರಿಟಿ ಇದ್ದರೂ ಸಹ ನೀವು ಆ ಒಂದು ಡಿಸಿಷನ್ಸ್ನ ತೊಗೊಂಡು ಇರಲ್ಲ. ಬಟ್ ರೈಟ್ ನಾವು ನೀವು ಅದರಿಂದ ಹೊರಗೆ ಬರ್ತಾ ಇದ್ದೀರಾ ಆ್ಯಂಡ್ ನಿಮ್ಮ ಒಂದು ಸ್ಟ್ಯಾಗ್ನೆಂಟ್ ಪೊಸಿಷನಿಂದ ನೀವು ಹೊರಗೆ ಬಂದು ಕೆಲವೊಂದು ಕೆರಿಯರ್ ಡಿಸಿಷನ್ಸ್ನ ಇಲ್ಲ ಜಾಬ್ ಡಿಸಿಷನ್ಸ್ನ ಮಾಡ್ತಾ ಇದ್ದೀರಾ. ಓಕೆ, ಸೊ ನಿಮಗೆ ಕೆರಿಯರಲ್ಲಿ ಯಾರೇ ಒಬ್ಬರು ನಿಮ್ಮನ್ನು ಮೋಸ ಮಾಡಿರ್ಬೋದು, ಇಲ್ಲ ನಿಮ್ಮ ಪ್ರಮೋಷನ್ನ ನಿಮ್ಮಿಂದ ಕಿತ್ಕೊಂಡಿರ್ಬೋದು, ಇಲ್ಲ ನಿಮ್ಮ ಕೆಲಸ ನೀವೇನು ಮಾಡಿರ್ತೀರಾ ಅದನ್ನು ನಿಮ್ಮಿಂದ ಕಿತ್ಕೊಂಡಿರ್ಬೋದು, ಇಲ್ಲ ನಿಮ್ಮ ಹೆಸರು ನಿಮ್ಮ ಕೆಲಸ ಅವರ ಹೆಸರು ಇರ್ಬೋದು. ಸೊ ಈ ರೀತಿಯಲ್ಲಿ ಏನೋ ಒಂದು ಅಚಾತುರ್ಯ ನಡೆದಿದೆ. ಸೊ ಅದನ್ನು ನೀವು ಎಲ್ಲೋ ಒಂದು ಕಡೆ ತುಂಬ ಬೆಳೆಸಕ್ಕೆ ಹೋಗಬೇಡಿ. ಓಕೆ, ಅದು ನಿಮಗೆ ಹರ್ಟ್ ಆಗ್ತಾ ಇದೆ, ನಿಮ್ಮ ಸ್ಪಿರಿಚುವಲ್ ಜರ್ನಿಗೆ ಹರ್ಟ್ ಆಗ್ತಾ ಇದೆ, ಇಲ್ಲ ನಿಮ್ಮ ಒಂದು ಮುಂದಿನ ಕೆಲಸ ಕೆರಿಯರ್ ಏನಿದೆ ಅದಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಓಕೆ, ಸೊ ಆದಷ್ಟು ಅದನ್ನು ಲೆಟ್ ಗೋ ಮಾಡಿ ಆ್ಯಂಡ್ ನಿಮ್ಮ ಮುಂದೆ ಕೆರಿಯರ್ ಏನಿದೆಯೋ ಅದನ್ನು ನೀವು ಖಂಡಿತ ಇಲ್ಲಿ ಮುಂದೆ ತೊಗೊಂಡು ಹೋಗಿ. ಸಪೋಸ್ ನೀವು ಯಾವ್ದ್ರ ಮೇಲೆ ಏನಾರ ಕಂಪ್ಲೇಂಟ್ ಹಾಕಿದರೆ ಇಲ್ಲ ಏನೇ ಒಂದು ಲೀಗಲ್ ಇಶ್ಯೂಸ್ ಇದ್ದರೂ ಸಹ ಅದು ಫ್ರೀ ಆಗುತ್ತೆ. ಬಟ್ ತುಂಬ ಅದನ್ನು ಹಿಡಿದಿಟ್ಕೊಬೇಡಿ. ಓಕೆ, ಸೊ ನನ್ನಿಂದ ನಾನು ಅನ್ನೋ ಒಂದು ಏನಿದೆ ಅದನ್ನು ಮಾತ್ರ ಇಟ್ಕೊಬೇಡಿ. ಓಕೆ, ಸೊ ಅವರು ನಿಮಗೆ ಕ್ಷಮೆ ಕೇಳಿದ್ರೆ ಅವ್ರನ್ನ ಫರ್ಗಿವ್ ಮಾಡಿ, ಬಟ್ ಅದನ್ನು ರೆಕ್ಟಿಫೈ ಕೂಡ ಮಾಡಿ. ಓಕೆ, ಸೊ ನೋಡಿ ಅವ್ರು ನಮ್ಮನ್ನ ಕ್ಷಮೆ ಕೇಳಿದ್ದಾರೆ, ನಾನು ಅದನ್ನು ಲೆಟ್ ಗೋ ಮಾಡ್ತಾ ಇದ್ದೀನಿ ಆ್ಯಂಡ್
ನೀವು ತಿಳ್ಕೊಂಡಂಗಲ್ಲ, ನಾನು ಮಾಡಿರೋದು ಕೆಲಸ ಅದು. ಸೊ ನೀವು ನನ್ನನ್ನು ಅಪ್ರಿಷಿಯೇಟ್ ಮಾಡಬೇಕು ಅನ್ನೋದು ಒಂದು ರೀತಿಯಲ್ಲಿ ನೀವು ಅದನ್ನು ತಗೊಂಡು ಹೋಗಬೇಕಾಗತ್ತೆ, ಆ್ಯಂಡ್ ನಾಟ್ ಇನ್ ಅ ಡಿಫ್ರೆಂಟ್ ವೇ. ಓಕೆ, ಬೇರೆ ರೀತಿಯಲ್ಲಿ ಅಲ್ಲ. ಸೊ ನೀವು ಸಮಾಧಾನವಾಗಿ ನಿಮ್ಮ ಕೆರಿಯರ್ ಆಗಲಿ, ಜಾಬ್ ಆಗಲಿ, ಇಲ್ಲ ಯಾವುದೇ ಒಂದು ವಿಷಯನ ನೀವು ಕರೆಕ್ಟಾಗಿ, ಲೀಗಲ್ ಮ್ಯಾಟರ್ಸ್ ಆಗಲಿ ಕರೆಕ್ಟಾಗಿ ತಗೊಂಡು ಹೋಗಬೇಕಾಗತ್ತೆ. ಓಕೆ, ಸೊ 3 ಆಫ್ ಪೆಂಟಕಲ್ಸ್, ಕ್ವೀನ್ ಆಫ್ ಪೆಂಟಕಲ್ಸ್ ಆ್ಯಂಡ್ ಮೂನ್ ಕಾರ್ಡ್. ಓಕೆ, ಸೊ ನಿಮಗೆ ಇಲ್ಲಿ ದುಡ್ಡಿನ ವಿಚಾರವಾಗಲೂ ಇಲ್ಲ ಬಿಸ್ನೆಸ್ ವಿಚಾರವಾಗಲೂ ಯಾರೋ ನಿಮಗೆ ಇಲ್ಲಿ ದುಡ್ಡಿನ ವಿಚಾರ, ಬಿಸ್ನೆಸ್ಸಲ್ಲಿ ಯಾರೋ ನಿಮಗೆ ಹೆಲ್ಪ್ ಮಾಡ್ತೀನಿ, ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಹೆಲ್ಪ್ ಮಾಡ್ತೀನಿ, ಇಲ್ಲ ನಿಮ್ಮ ಎಜುಕೇಷನಿಗೆ ಹೆಲ್ಪ್ ಮಾಡ್ತೀನಿ ಅಂತ ತುಂಬ ಜನ ನಿಮಗೆ ಹೇಳಿರ್ಬೋದು. ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಒಂದು ಎನರ್ಜಿನ ಯಾರೋ ಸ್ಟಾಪ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಯಾರೋ ನಿಮ್ಮ ಒಂದು ನವಂಬರ್ ತಿಂಗಳು ಆ ಎನರ್ಜಿ ನಿಮ್ಮ ಹತ್ರ ಬರ್ಕೂಡ್ದು, ಆ ದುಡ್ಡಿನ ಸಹಾಯ ಆಗಲಿ ಇಲ್ಲ ಬೇರೆ ಪರ್ಸನ್ನ ಸಹಾಯ ಆಗಲಿ ನಿಮಗೆ ಬರ್ಕೂಡ್ದು ಅನ್ನೋ ಒಂದು ಚಾನ್ಸಸ್ ತುಂಬ ನಡೀತಾ ಇದೆ. ಆ್ಯಂಡ್ ಅವರು ಕೊಡೋರು ಸಹ ತುಂಬ ಸ್ಲೋ ಆಗಿ ಕೊಡ್ತಾ ಇರ್ಬೋದು ನಿಮಗೆ. ಓಕೆ, ಸೊ ಆ ರೀತಿಯಲ್ಲಿ ಆಗ್ತಾ ಇದೆ. ಸೊ ನೋಡೋಣ ಮೂನ್ ಎನರ್ಜಿ ಮುಂದೆ ಅದು ಸರಿ ಹೋಗುತ್ತಾ ಅಂತ. ಸೊ ಖಂಡಿತ ಸರಿ ಹೋಗುತ್ತೆ. ಸೊ ಏಸ್ ಆಫ್ ಕಪ್ಸ್ ಇದೆ. ಸೊ ತುಂಬ ನ್ಯಾಚುರಲ್ ಆಗಿ ನಿಮಗೆ ಇದೆಲ್ಲನೂ ಸಾಲ್ವ್ ಆಗ್ತಾ ಹೋಗುತ್ತೆ. ಸೊ ಯಾರು ನಿಮಗೆ ದುಡ್ಡು ಕೊಡಬೇಕು ಅಂತಿದ್ದಾರೆ, ಇಲ್ಲ ನೀವು ಯಾರ ಹತ್ರನ ದುಡ್ಡಿನ ಸಹಾಯ ಕೇಳಬೇಕು ಅಂತಿದ್ದೀರಾ, ನವಂಬರ್ ತಿಂಗಳಲ್ಲಿ ಕಷ್ಟ ಆದರೂ ಸಹ ಅದು ನೆಕ್ಸ್ಟ್ ತಿಂಗಳಿಂದ ಅದು ಸರಿ ಹೋಗ್ಬೋದು. ಓಕೆ, ಸೊ 1 ಮಂತ್ ಟೈಮ್ ಇದೆ. ಸೊ ಆ ಟೈಮ್ ಫ್ರೇಮಲ್ಲಿ ನಿಮ್ಮ ದುಡ್ಡಿನ ವಿಷಯಗಳು ಸರಿ ಹೋಗ್ಬೋದು. ಬಟ್ ನವಂಬರ್ ತಿಂಗಳು ಸ್ವಲ್ಪ ಕಷ್ಟ ಇದೆ. ಓಕೆ, ಸೊ ನೋಡೋಣ ನಿಮ್ಮ ಲವ್ ಲೈಫ್ ಸಿಂಗಲ್ಗೋಸ್ಕರ. ಓಕೆ, ಸೊ ಇಲ್ಲಿ ನನಗೆ ತುಂಬ ಕ್ಲಿಯರ್ ಆಗಿ ಬರ್ತಾ ಇರೋ ಒಂದು ಮೆಸೇಜ್ ಏನು ಅಂದರೆ, ಒಬ್ಬರು ಇಲ್ಲಿ ಮ್ಯಾರಿಡ್ ಇದ್ದಾರೆ ಆ್ಯಂಡ್ ಆ ಮ್ಯಾರಿಡ್ ವುಮೆನಿಗೆ ಒಬ್ಬ ಪರ್ಸನ್ ಯಾರು ತುಂಬ ಯಂಗಿದ್ದಾರೆ ಅವರು ಪ್ರಪೋಸ್ ಮಾಡಿದ್ದಾರೆ, ಇಲ್ಲ ಅವರು ಅವರಿಷ್ಟ ಅಂತ ಅವ್ರಿಗೆ ಹೇಳಿದ್ದಾರೆ. ಆ್ಯಂಡ್ ಆ ವ್ಯಕ್ತಿ ನೀವಾಗಿರ್ಬೋದು ಇಲ್ಲ ಬೇರೆ ಯಾರೇ ಆಗಿರ್ಬೋದು. ಸೊ ಇಲ್ಲಿ ನೀವು ಅವರನ್ನು ರಿಜೆಕ್ಟ್ ಮಾಡಿದ್ದೀರಾ ಆ್ಯಂಡ್ ಕೆಲವೊಂದು ಟ್ರಾನ್ಸ್ಫರ್ಮೇಷನ್ಸ್ ಆಗಲಿದೆ ನಿಮ್ಮ ಲೈಫಲ್ಲಿ. ಓಕೆ, ಸೊ ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ಪ್ರೀತಿ ಮಾಡ್ತಾ ಇರೋರು ನಿಮಗೆ ಗೊತ್ತಿದೆ, ನಿಮ್ಮನ್ನು ಯಾರು ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಖಂಡಿತ ಗೊತ್ತಿದೆ. ಸೊ ನೀವು ಡೈವೋರ್ಸಿ ಇರ್ಬೋದು, ಹಾಗಾಗಿ ನೀವು ಸಿಂಗಲ್ ಆಗಿರ್ಬೋದು, ಇಲ್ಲ ನೀವು ಬ್ರೇಕಪ್ ಆಗಿರ್ಬೋದು. ಸೊ ನಿಮ್ಮ ಪರ್ಸನಿಂದ ಬ್ರೇಕಪ್ ಆಗಿ ನೀವು ಸಿಂಗಲ್ ಆಗಿರ್ಬೋದು. ಸೊ ನೀವು ಮ್ಯಾರಿಡ್ ಆಗಿ ಸಿಂಗಲ್ ಆಗಿರ್ಬೋದು, ದೂರ ಇರ್ಬೋದು. ಓಕೆ, ಸೊ ಆ ರೀತಿಯ ಒಂದು ಸಿನಾರಿಯೋ ಕಾಣಿಸ್ತಾ ಇದೆ, ಹಾಗಾಗಿ ನೀವು ಸಿಂಗಲ್ ಆಗಿದ್ದೀರಾ. ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಗಿಂತ ಚಿಕ್ಕವರು ಇರ್ಬೋದು. ಆ್ಯಂಡ್ ಎಲ್ಲೋ ಒಂದು ಕಡೆ ಈ ರಿಲೇಷನ್ಶಿಪ್ಪು ಡೆತ್ ಕಾರ್ಡ್ ಬಂದಿದೆ, ಅಂದರೆ ಮುಂದೆ ಎಲ್ಲೂ ಹೋಗ್ತಾ ಇಲ್ಲ ಈ ರಿಲೇಷನ್ಶಿಪ್ಪು, ಇಲ್ಲ ನೀವು ಅವ್ರನ್ನ ರಿಜೆಕ್ಟ್ ಮಾಡಿರ್ಬೋದು ಆ ರೀತಿಯಲ್ಲಿ, ಇಲ್ಲ ಒಬ್ರಿಗೊಬ್ರು ನಿಮಗೆ ಕಾಂಟ್ಯಾಕ್ಟ್ ಇಲ್ಲ ಇಲ್ಲಿ, ಆ್ಯಂಡ್ ಆ ರೀತಿಯ ಒಂದು ಸಿಚುವೇಶನು ಇರ್ಬೋದು. ಸೊ ಟ್ರಾನ್ಸ್ಫರ್ಮೇಷನ್ ಇಲ್ಲಿ ಏನಕ್ಕೆ ಆಗ್ತಾ ಇದೆ ಅಂದರೆ, ಓಕೆ, ಸೊ ಡೆವಿಲ್ ಕಾರ್ಡ್ ಇದೆ. ಸೊ ಟ್ರಾನ್ಸ್ಫರ್ಮೇಷನ್ ಏನಕ್ಕೆ ಆಗ್ತಾ ಇದೆ ಅಂದರೆ, ಒಬ್ಬರು ಈ ಒಂದು ರಿಲೇಷನ್ಶಿಪ್ಪನ್ನು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಈ ರಿಲೇಷನ್ಶಿಪ್ಪೇ ಬೇಕಾ, ಇಲ್ಲ ನೀವು ಯಾವ ರಿಲೇಷನ್ಶಿಪ್ಪನ್ನ ಬಿಟ್ಟು ಬಂದಿದ್ದೀರಾ ಅದನ್ನು ನೀವು ಮರೆಯೋಕ್ಕಾಗ್ದಲೇ ಇರ್ಬೋದು. ಸೊ ಯಾವುದೋ ಒಂದು ಸಿಚುವೇಶನ್ ನಿಮಗೆ ತಡೀತಾ ಇದೆ, ಆ ಸಿಚುವೇಶನ್ನ ನೀವು ಟ್ರಾನ್ಸ್ಫಾರ್ಮ್ ಮಾಡಬೇಕಾಗತ್ತೆ ನಿಮ್ಮ ಲೈಫಲ್ಲಿ, ನೀವು ಡಿಸಿಷನ್ಸ್ನ ತಗೋಬೇಕು ಅಂದರೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರ್ಬೋದು. ಓಕೆ, ಸೊ ನೋಡೋಣ ಯಾರು ಫ್ಯಾಮಿಲಿ ಇಲ್ಲ ಪಾರ್ಟ್ನರ್ಶಿಪ್ಪಲ್ಲಿದ್ದಾರೆ. ಓಕೆ, ಸೊ ಕೆಲವೊಂದು ವಿಷಯಗಳು ತುಂಬ ಕ್ಲಿಯರ್ ಆಗಿದೆ ನಿಮ್ಮ ಫ್ಯಾಮಿಲಿ ಲೈಫಲ್ಲಾಗಲಿ, ಇಲ್ಲ ನಿಮ್ಮಿಬ್ಬರ ಪಾರ್ಟ್ನರ್ಶಿಪ್ ಮಧ್ಯದಲ್ಲಿ ಯಾರೇ ಒಂದು ಥರ್ಡ್ ಪರ್ಸನ್ನಿನ ಒಂದು ಕ್ಲಾರಿಟಿ ಬಂದಾಗಿದೆ ನಿಮ್ಮ ಲೈಫಲ್ಲಿ. ಓಕೆ, ಸೊ ನಿಮಗೆ ಆ ಒಂದು ಕ್ಲಾರಿಟಿ ಏನಿದೆ ನಿಮ್ಮ ಒಂದು ಫ್ಯಾಮಿಲಿ ಲೈಫಲ್ಲಿ, ಇಲ್ಲ ನಿಮ್ಮ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಟವರ್ ಕಾರ್ಡಿನ ರೀತಿಯಲ್ಲಿ ಬಂದಿದೆ. ಆ್ಯಂಡ್ ಅದು ನಿಮಗೆ ತುಂಬಾ ಶಾಕಿಂಗ್ ಆಗಿದೆ. ಓಕೆ, ನವಂಬರ್ ತಿಂಗಳು.
ಆ್ಯಂಡ್ ಅದು ತುಂಬ ಕ್ಲಿಯರ್ ಮೆಸೇಜಸ್ ಆಗಿರುತ್ತೆ ನಿಮಗೋಸ್ಕರ ನಿಮ್ಮ ಪರ್ಸನ್ ಪ್ರತಿ. ಓಕೆ, ಸೊ ಕಾರ್ಡ್ಸ್ನ ಕ್ಲಾರಿಫೈ ಮಾಡಿ ನಾವು ನೋಡೋಣ, ಸೊ ದಟ್ ನಮಗೆ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ ವಿಷಯ ಏನಿರ್ಬೋದು ಅನ್ನೋದನ್ನು. ಓಕೆ, ಸೊ ಟವರ್ ಕಾರ್ಡ್ ಈಸ್ ಓಕೆ, ಸೋಲ್ಮೇಟ್ ಕಾರ್ಡ್ ಓಕೆ, ಓಕೆ. ಸೊ ನಿಮ್ಮ ಫ್ಯಾಮಿಲಿ ಲೈಫಲ್ಲಾಗಲಿ ಈಗ ನೀವು ಮ್ಯಾರಿಡ್ ಇರ್ಬೋದು, ಇಲ್ಲ ನಿಮ್ಮ ಲವ್ ಲೈಫಲ್ಲಿ ಇರ್ಬೋದು, ಸೊ ನೀವು ಕಮಿಟೆಡ್ ಇರ್ಬೋದು, ಕಮಿಟೆಡ್ ಲವ್ ಲೈಫಲ್ಲಿ ಇರ್ಬೋದು. ಸೊ ಈ ಹಿಂದೆ ತುಂಬ ಚೆನ್ನಾಗಿದ್ರಿ ನೀವು. ಓಕೆ, ಚೆನ್ನಾಗಿದ್ರೂ ಸಹ ಏನಾಯಿತು ಅಂದರೆ ನಿಮ್ಮ ಪರ್ಸನಿಗೆ ಸಾಕಷ್ಟು ಬೇರೆ ಬೇರೆ ಆಪ್ಷನ್ಸ್ಗಳು ಸಿಗ್ತಾ ಹೋದವು. ಓಕೆ, ನೀವಿಲ್ದಲೇ ಇನ್ನೊಬ್ಬರು ಬೇರೆಯವರು. ಓಕೆ, ಸೊ ನಿಮ್ಮ ಪರ್ಸನ್ ಎಮೋಷ್ನಲ್ಗಿಂತ, ನಿಮ್ಮ ಜೊತೆ ಎಮೋಷ್ನಲಿ ಅಟ್ಯಾಚ್ ಇರೋಕ್ಕಿಂತ ಬೇರೆ ಪರ್ಸನ್, ಥರ್ಡ್ ಪರ್ಸನಿಗೆ ಅಟ್ರಾಕ್ಷನ್ ಜಾಸ್ತಿ ಆಯಿತು. ಆ್ಯಂಡ್ ಅದು ತುಂಬ ಬೇಗ ನಿಮಗೆ ಗೊತ್ತಾಯಿತು. ಓಕೆ, ಆ್ಯಂಡ್ ನವಂಬರ್ ತಿಂಗಳಲ್ಲೂ ನಿಮಗೆ ಅದು ಗೊತ್ತಾಗ್ತಾ ಇರ್ಬೋದು, ಆ ಥರ್ಡ್ ಪರ್ಸನ್ ಯಾರು ಅನ್ನೋದು ನಿಮಗೆ ಗೊತ್ತಾಗ್ತಾ ಇರ್ಬೋದು. ಆ್ಯಂಡ್ ಇನ್ನು ಕೆಲವರಿಗೆ ಅದು ಗೊತ್ತಾಗಿದೆ. ಆ್ಯಂಡ್ ನೀವು ಆ ಒಂದು ಬೇಸಿಸ್ ಮೇಲೆ ಕೆಲವೊಂದು ರ್ಯಾಪಿಡ್ ಡಿಸಿಷನ್ಸ್ನ ಮಾಡ್ತಾ ಇದ್ದೀರಾ, ಅಂದರೆ ಕ್ವಿಕ್ ಡಿಸಿಷನ್ಸ್ನ ಮಾಡ್ತಾ ಇದ್ದೀರಾ ನವಂಬರ್ ತಿಂಗಳು. ಓಕೆ, ಸೊ ಈ ಕ್ವಿಕ್ ಡಿಸಿಷನ್ಸ್ ಯಾವ ರೀತಿಯಲ್ಲಿರುತ್ತೆ? ಈ ಕ್ವಿಕ್ ಡಿಸಿಷನ್ಸು ನೀವು ತುಂಬ ಯೋಚನೆ ಮಾಡೇ ನೀವು ತಗೊಳ್ಳೋದು. ಓಕೆ, ನೀವು ತುಂಬ ಬೇಗ ಆತರ ಪಡ್ಕೊಂಡು ಡಿಸಿಷನ್ಸ್ನ ತಗೊಳ್ತಾ ಇಲ್ಲ. ಆ್ಯಂಡ್ ದೆನ್ ತುಂಬ ಯೋಚನೆ ಮಾಡಿ ಇದು ಸರಿನಾ ತಪ್ಪಾ, ನಾನು ಇವ್ರ ಜೊತೆ ಇರಲಾ ಬೇಡವಾ ಅಂತ ತುಂಬ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊತೀರಾ ನೀವು ನವಂಬರ್ ತಿಂಗಳು. ಓಕೆ, ಸೊ ಎಲ್ಲೋ ಒಂದು ಕಡೆ ಈ ಕಾರ್ಡು ಏನು ಹೇಳ್ತಾ ಇದೆ ಅಂದರೆ ನೀವು ಸಹ ತುಂಬ ಈಗೋ ಅಲ್ಲಿ ಓಕೆ ಡಿಸಿಷನ್ಸ್ನ ತೊಗೊಬೇಡಿ. ಆ್ಯಂಡ್ ಹರ್ಮಿಟ್ ಕಾರ್ಡಲ್ಲಿ ಏನು ಹೇಳ್ತಾ ಇದೆ ಅಂದರೆ ತುಂಬ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ. ಓಕೆ, ಆ್ಯಂಡ್ ಆ ಡಿಸಿಷನ್ಸು ನಿಮ್ಮದಾಗಿರುತ್ತೆ ಆ್ಯಂಡ್ ಆ್ಯಕ್ಷನು ಸಹ ನೀವೇ ತೊಗೊತೀರಾ. ಸೊ ನೀವು ಲೀಗಲಿ ಪ್ರೊಸೀಜರ್ಸ್ ತೊಗೊಬೇಕು ಅಂದರೂ ಸಹ ನೀವು ಯೋಚನೆ ಮಾಡಿ ಆಮೇಲೆ ನೀವು ಡಿಸಿಷನ್ಸ್ನ ತಗೊಳ್ಳಿ. ಓಕೆ, ಸೊ ನಾನು ನನ್ನದು ನನ್ನಿಂದಾನೇ ಅವ್ರ ಲೈಫ್ ನಡಿಬೇಕು ಅನ್ನೋದು ಅದೆಲ್ಲ ಬೇಡ. ನಿಮಗೆ ಎಲ್ಲಿ ಖುಷಿ ಸಿಗುತ್ತೋ ನೀವು ಆ ರೀತಿಯ ಒಂದು ಡಿಸಿಷನ್ಸ್ನ ಮಾಡಬೇಕಾಗತ್ತೆ. ಓಕೆ, ಕ್ಲಿಯರಾಗಿ ಮಾಡಬೇಕಾಗತ್ತೆ. ಆ್ಯಂಡ್ ಕ್ಲಿಯರಾಗೂ ಹಾಗೂ ತುಂಬ ಬೇಗನೂ ಹಾಗೂ ತುಂಬ ತುಂಬಾ ನಿಮ್ಮ ಬಗ್ಗೆ ಅಂತಲ್ಲ. ಓಕೆ, ಆ್ಯಂಡ್ ಎಲ್ಲರ ಬಗ್ಗೆನೂ ಯೋಚನೆ ಮಾಡಿ ದೆನ್ ನಿಮ್ಮ ಬಗ್ಗೆ ಡಿಸಿಷನ್ಸ್ನ ತಗೊಳ್ಳಿ. ಓಕೆ, ಆ ಡಿಸಿಷನ್ಸ್ನ ತಗೊಂಡಾಗ ಎಲ್ಲೋ ಒಂದು ಕಡೆ ಸೊ ನಿಮ್ಮ ಒಂದು ಬ್ಲೆಸ್ಸಿಂಗ್ ಕಾರ್ಡ್ ಏನಿದೆ, ಲುಕ್ ಫಾರ್ ದ ಅನ್ಎಕ್ಸ್ಪೆಕ್ಟೆಡ್ ಟುಡೇ. ಸೊ ಇದು ಎಲ್ಲೋ ಒಂದು ಕಡೆ ಸರ್ಪ್ರೈಸ್ ನಿಮಗೆ ಕಾದಿದೆ ನವಂಬರ್ ತಿಂಗಳು. ಸೊ ಸರ್ಪ್ರೈಸ್ ಒಳ್ಳೆಯದಾಗಿರ್ಬೋದು ಇಲ್ಲ ಕೆಟ್ಟದಾಗಿರ್ಬೋದು. ಸೊ ಕೆಟ್ಟದಲ್ಲೂ ಒಳ್ಳೆಯದಾಗಿರ್ಬೋದು. ಸೊ ಅದನ್ನು ನೀವು ನಿಮ್ಮ ಒಂದು ಕಣ್ಣಿನಿಂದ ಸಮಾಧಾನವಾಗಿ ಆ್ಯಂಡ್ ತೂಕವಾಗಿ ನೋಡಬೇಕಾಗತ್ತೆ. ಓಕೆ, ಸೊ ನೋಡೋಣ ನಿಮ್ಮ ಹೆಲ್ತ್ ಹೇಗಿರುತ್ತೆ ನವಂಬರ್ ತಿಂಗಳು. ಸೊ ಹೆಲ್ತ್ ಬೇಡದೇ ಇರೋ ವಿಚಾರ. ಸೊ ನನ್ನಿಂದ ಇದಾಗಲ್ಲ, ನಾನು ಮಾಡೋಕ್ಕಾಗಲ್ಲ, ನನ್ನ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳಕ್ಕಾಗಲ್ಲ, ನನಗೆ ಆಸ್ಪತ್ರೆಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಇಷ್ಟ ಇಲ್ಲ, ನನಗೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಇಷ್ಟ ಇಲ್ಲ, ತೊಗೊಳಕ್ಕೆ ಹೋದರೆ ಅವ್ರು ಏನು ಮಾಡ್ತಾರೋ ಬಿಡ್ತಾರೋ ಅನ್ನೋ ಒಂದು ಭಯನ ಬಿಡಿ. ಓಕೆ, ಸೊ ಅದೆಲ್ಲ ನಿಮ್ಮ ತಲೆಯಲ್ಲಿದೆ ಹೆಲ್ತ್ ವಿಷಯವಾಗಿ. ಸೊ ನೀವು ಅದನ್ನೆಲ್ಲ ಬಿಟ್ಟು ನೀವು ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಆಗಲಿ ಇಲ್ಲ ಡಾಕ್ಟ್ರನ್ನ ಅಪ್ರೋಚ್ ಮಾಡೋದಾಗಲಿ ಮಾಡಿದ್ರೆ ಮಾತ್ರ ನಿಮಗೆಲ್ಲ ಥರದ ಸಹಾಯ ಸಿಗುತ್ತೆ. ಓಕೆ, ಸೊ ನಿಮ್ಮ ಹೆಲ್ತ್ ಮಾತ್ರ ತುಂಬ ಚೆನ್ನಾಗಿದೆ. ಓಕೆ, ಸೊ ಬಟ್ ನೀವು ಅದನ್ನು ಹಾಳು ಮಾಡ್ಕೊತಾ ಇದ್ದೀರಾ ನಿಮ್ಮ ಒಂದು ಓವರ್ ಥಿಂಕಿಂಗಿಂದ.
ಓವರ್ ಥಿಂಕಿಂಗ್ ಇರ್ಬೋದು, ಭಯ ಇರ್ಬೋದು, ಇಲ್ಲ ಏನೋ ದುರ್ಲಕ್ಷ್ಯ ಇರ್ಬೋದು. ಸೊ ಬಿಡು, ನನ್ನ ಹೆಲ್ತ್ ತಾನೇ, ನಾನು ಏನಾರ ಮಾಡ್ಕೊತೀನಿ ಅನ್ನೋ ಒಂದು ವಿಚಾರನೂ ಇರ್ಬೋದು. ಸೊ ಅದನ್ನು ಮಾಡಬೇಡಿ. ಇಲ್ಲ ಬೇರೆಯವ್ರು ನಿಮ್ಗೆ ಹೇಳ್ತಾ ಇರ್ಬೋದು ಈ ಥರ ಮಾಡಿಕೊಂಡ್ರೆ ಹಂಗಾಗುತ್ತೆ. ಸೊ ಬೇರೆಯವ್ರ ಮಾತು ಇಲ್ಲ ಸಲಹೆಗಳು ತುಂಬ ಕೇಳ್ತಾ ಇರ್ಬೋದು ನಿಮ್ಮ ಹೆಲ್ತ್ಗಿನ ವಿಚಾರವಾಗಿ. ಸೊ ಅದನ್ನು ನೀವು ಮಾಡೋಕ್ಕೆ ಹೋಗಬೇಡಿ ನವೆಂಬರ್ ತಿಂಗಳು. ಓಕೆ, ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ನೀವು ಸಪೋರ್ಟ್ನ ತಗೊಂಡ್ರೆ ಮಾತ್ರ. ಓಕೆ, ಸೊ ನೋಡೋಣ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸ್ ಏನು ಹೇಳುತ್ತೆ ನಿಮಗೆ ನವೆಂಬರ್ ತಿಂಗಳು, ನಿಮ್ಮ ಲವ್ ಲೈಫ್ ಆಗಲಿ ಫ್ಯಾಮಿಲಿ ಲೈಫಲ್ಲಾಗಲಿ. ಕೋಡಿಪೆಂಡೆನ್ಸಿ. ಓಕೆ, ಸೊ ತುಂಬ ಕೋಡಿಪೆಂಡೆಂಟ್ ಆಗಿದ್ದೀರಾ ನೀವು ಒಬ್ಬ ವ್ಯಕ್ತಿಯ ಮೇಲೆ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಅಡಿಕ್ಷನ್ ಮೇಲೆ ಆಗಿರ್ಬೋದು, ಇಲ್ಲ ಸಿಚುವೇಶನ್ ಇರ್ಬೋದು, ನಿಮ್ಮ ಸಿಚುವೇಶನ್ ಆ ರೀತಿಯಲ್ಲಿ ಇರ್ಬೋದು. ಓಕೆ, ಸೊ ಪ್ಲೀಸ್ ಅದೆಲ್ಲ ನಿಮ್ಮ ಒಂದು ಫ್ಯಾಮಿಲಿ ಲೈಫಲ್ಲಾಗಲಿ ಇಲ್ಲ ನಿಮ್ಮ ಲವ್ ಲೈಫಿಗೆ ಅದು ತುಂಬ ಎಫೆಕ್ಟ್ ಆಗ್ತಾ ಇದೆ. ಸೊ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ. ಹೇಗೆ? ಪ್ರತಿದಿನ ನಿಮ್ಮದೇ, ಪ್ರತಿದಿನ ನಾನು ಜೀವಿಸ್ತೀನಿ ಒಳ್ಳೆ ರೀತಿಯಲ್ಲಿ, ಆ್ಯಂಡ್ ಎಲ್ಲರನ್ನೂ ಇಷ್ಟಪಡ್ತೀನಿ, ಎಲ್ಲರನ್ನೂ ಕೇರ್ ಮಾಡ್ತೀನಿ, ನನ್ನನ್ನು ನಾನು ಕೇರ್ ಮಾಡ್ಕೊತೀನಿ. ಸೊ ಆ ರೀತಿಯ ಒಂದು ಮನೋಭಾವನೆ ನೀವು ಯಾವಾಗ ಬೆಳೆಸ್ಕೊತೀರಾ ಆವಾಗ ನಿಮ್ಮ ಲವ್ ಲೈಫಲ್ಲೂ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಓಕೆ, ಇಟ್ ಈಸ್ ಸೇಫ್ ಫಾರ್ ಯು ಟು ಲವ್. ಸೊ ನೀವು ನಿಮ್ಮ ಲವ್ ಲೈಫಲ್ಲಿ ಪ್ರೀತಿಗೋಸ್ಕರ ಬ್ಲಾಕ್ ಮಾಡಿಟ್ಕೊಂಡಿರ್ಬೋದು ನಿಮ್ಮನ್ನು ನೀವು, ಇಲ್ಲ ಬೇಡ ನನಗೆ ಈ ರೀತಿ ಮೋಸ ಆಗಿದೆ, ನಾನು ಇನ್ಯಾರನ್ನೂ ಪ್ರೀತಿ ಮಾಡಲ್ಲ, ಹಾಗೆ ಹೀಗೆ ಅಂತ ನೀವೇನಾರ ಅಂದ್ಕೊಳ್ತಾ ಇದ್ದರೆ ದಯವಿಟ್ಟು ಆ ಒಂದು ಇದರಿಂದ ಹೊರಗೆ ಬನ್ನಿ. ಓಕೆ, ಬಿಕಾಸ್ ಇಟ್ ಈಸ್ ವೆರಿ ಸೇಫ್ ಫಾರ್ ಯು ಟು ಲವ್. ನವಂಬರ್ ತಿಂಗಳು ನೀವು ಪ್ರೀತಿ ಮಾಡೋಕ್ಕೆ ಇಷ್ಟಪಡ್ತೀರಾ, ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಅಳಕ್ಕಿದೆ. ಆ ಅಳಕನ್ನು ನೀವು ಕಮ್ಮಿ ಮಾಡ್ಕೊಳ್ಳಿ. ನಾನು ಅನ್ನೋದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಬಟ್ ನಿಮ್ಮ ಒಂದು ಸೆಲ್ಫ್ ಕೇರ್ ಏನಿದೆ, ನಿಮ್ಮ ಮೇಲೆ ನೀವು ಏನು ಯಾವ ರೀತಿಯಲ್ಲಿ ಫ್ರೀಯಾಗಿ ಪೋರ್ಟ್ರೇ ಮಾಡ್ತೀರಾ ಅದೇ ರೀತಿಯಲ್ಲಿ ಪ್ರೀತಿ ನಿಮ್ಮ ಲೈಫಿಗೆ ಬರುತ್ತೆ. ಓಕೆ, ಸೊ ಯಾವುದೇ ರೀತಿಯ ಒಂದು ಕೋಡಿಪೆಂಡೆನ್ಸಿ ಬೇಡ, ಅಡಿಕ್ಷನ್ಸ್ ಬೇಡ, ಆ್ಯಂಡ್ ನಿಮ್ಮ ಮೇಲೆ ನೀವು ತುಂಬ ನಿಮ್ಮನ್ನು ನೀವು ತುಂಬ ನಂಬ್ತಾ ಇರ್ಬೋದು. ಸೊ ಅದು ಒಂದು ನೆಗೆಟಿವ್ ಪಾಯಿಂಟ್ ಇರ್ಬೋದು. ಓಕೆ, ನಿಮ್ಮ ಲವ್ ಲೈಫಲ್ಲಿ. ಸೊ ಅದಕ್ಕೋಸ್ಕರ ನಿಮಗೆ ಈ ಕಾರ್ಡ್ ಬಂದಿರ್ಬೋದು. ಓಕೆ, ಸೊ ನಿಮ್ಮನ್ನೇ ನೀವು ತುಂಬ ನಂಬೋದು, ನಿಮ್ಮನ್ನೇ ನೀವು ತುಂಬ ಗೌರವಿಸೋದು, ನಿಮ್ಮನ್ನೇ ನೀವು ಇದು ತುಂಬ ಆಗಿಬಿಡುತ್ತೆ ಅಲ್ವಾ. ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಸೊ ದಟ್ ಇಟ್ ವಿಲ್ ಆಲ್ ಬಿ ಓಕೆ, ಎಲ್ಲನೂ ಓಕೆ ಇರುತ್ತೆ ಆವಾಗ. ಜಸ್ಟ್ ಸೆಕೆಂಡ್ ಫೈಲ್ ನಂಬರ್ 3 ನಿಮ್ಮ ಆರ್ಕ್ಯಾಂಜಲ್ ರಾಫಯಲ್ ಕಾರ್ಡ್ಸ್ನ ನಾನು ತೆಗ್ದೇ ಇಲ್ಲ. ಸೊ ಜಸ್ಟ್ ಅ ಸೆಕೆಂಡ್. ಸೊ ಆಲ್ಟರ್ನೇಟಿವ್ ಮೆಡಿಸನ್. ಸೊ ನೀವು ನಾನು ಈಗ ಹಿಂದೆನೇ ಹೇಳ್ದಂಗೆ ನೀವು ಬೇರೆಯವ್ರ ಮಾತು ಕೇಳ್ತಾ ಇರ್ಬೋದು. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಬೇರೆ ಒಂದು ಆಪ್ಷನ್ಸ್ ಇದೆ ನಿಮ್ಮ ಹೆಲ್ತ್ ಸರಿ ಹೋಗೋಕ್ಕೆ. ಓಕೆ, ಸೊ ಆ ಒಂದು ಆಪ್ಷನ್ಸ್ನ ನೀವು ಚಾಯ್ಸ್ ಮಾಡಬೇಕಾಗತ್ತೆ ನವಂಬರ್ ತಿಂಗಳು. ಸೊ ಸಪೋಸ್ ಆ ಒಂದು ಮೆಡಿಕೇಶನ್ ನಿಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಬೇರೆ ಪ್ರೋಸೆಸ್ಸಿಗೆ ಹೋಗಿ. ಓಕೆ, ಫ್ರೆಶ್ ಏರ್, ಒಳ್ಳೆ ಗಾಳಿ ತಗೊಳ್ಳಿ, ವಾಕಿಂಗಿಗೆ ಹೋಗಿ ಇಲ್ಲ ಜಾಗಿಂಗಿಗೆ ಹೋಗಿ. ಸೊ ಜಸ್ಟ್ ನಿಮಗೆ ಅದು ಎರಡೂ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಪರಿಸರದಲ್ಲಿ ಹೋಗಿ ಕೂತ್ಕೊಳ್ಳಿ, ಪಾರ್ಕಲ್ಲಾಗಲಿ ಇಲ್ಲ ನಿಮಗೆ ಎಲ್ಲಿ ಚೆನ್ನಾಗಿ ಅನಿಸುತ್ತೋ ಮನೆ ಮುಂದೆ ಗಿಡ ಮರಗಳಿದ್ರೆ ಅಲ್ಲಿ. ಸೊ ಇಲ್ಲ ನಾನು ಫ್ರೆಂಡ್ ಮನೆಗೆ ಹೋಗ್ತೀನಿ, ಅವ್ರ ಮೇಲೆ ನನಗೆ ಚೆನ್ನಾಗಿ ಅನಿಸುತ್ತೆ, ಇಲ್ಲ ನಿಮ್ಮ ಪೆಟ್ಸ್ ಇರ್ತಾರೆ ಅವ್ರ ಜೊತೆ ನೀವು ಟೈಮ್ ಕಳೀಲಿಕ್ಕೆ ಇಷ್ಟಪಟ್ಟರೆ ಖಂಡಿತ ಮಾಡಿ. ಓಕೆ, ಸೊ ಪಾಯಿಂಟ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.